ದೃಶಾದ್ರಾಘೀಯಸ್ಯ ದರದಲಿತ ನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರ್ಯತ ವನೇವ ಹರ್ಮೇವ ಸಮಕರ ನಿಪಾತೋ ಹಿಮಕರಃ ವನೇವ ಹರ್ಮ್ಯೇವ ಸಮಕರ ನಿಪಾತೋ ಹಿಮಕರಃ. ನನ್ನ ಎಲ್ಲ ಅಧ್ಯಾತ್ಮ ಬಂಧುಗಳೇ ಹಾಗೂ ದತ್ತಿ ನ್ಯಾಸಕರ್ತರಾಗಿ ಈ ಸರಣಿಗೆ ಸಹಕರಿಸ್ತಾ ಇರುವಂತಹ ಆ ನ್ಯಾಸಕರ್ತರ ಪರಿವಾರದವರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಗುಹೆಯನ್ನು ಬೆಳಗ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಅಖಂಡ ಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಸರಣಿಯ 2ನೆಯ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ನಾವು ಸಂಸಾರ ಪಂಕ ನಿರ್ಮಗ್ನ ಸಮುದ್ಧರಣ ಪಂಡಿತ ಎನ್ನುವಂತಹ ಈ 880ನೆಯ ನಾಮದ ಚಿಂತನೆಯನ್ನು ಕೈಗೆತ್ತಿಕೊಂಡಿದ್ದೆವು. ಒಂದಿಷ್ಟು ಸ್ವಲ್ಪ ಪ್ರಮಾಣದ ಚಿಂತನೆಯನ್ನು ಸಹ ನೋಡಿದ್ದೇವೆ. ಆದರೆ ಸಮಯ ಆದದ್ದರಿಂದ ಹೇಳಬೇಕಾದ ಬಹುಭಾಗವನ್ನು ಹಾಗೆಯೇ ಬಿಟ್ಟು ನಾನು ಅಲ್ಲಿಗೆ ಒಂದು ತಾತ್ಕಾಲಿಕವಾದಂತಹ ವಿರಾಮವನ್ನು ಕೊಟ್ಟಿದ್ದೆ. ಇವತ್ತದನ್ನು ಮುಂದುವರಿಸ್ತಾ ಇದ್ದೇನೆ. ಸಂಸಾರದ ಲಕ್ಷಣ ಏನು ಅಂದರೆ, ಈ ಸಂಸಾರ ಎನ್ನುವಂಥದ್ದು ಕರ್ದಮ ಅಂದರೆ ಒಂದು ರೀತಿಯ ಕೊಳೆಯಾದ ಮಣ್ಣು. ನಿಶ್ಶೇಷೇಣ ಮಗ್ನಾನ, ಇಂತಹ ಕೊಳೆಯಾದ ಮಣ್ಣಿನಂತಿರುವಂತಹ ಸಂಸಾರದಲ್ಲಿ ಸಂಪೂರ್ಣವಾಗಿ ನಿಮಗ್ನರು ಮುಳುಗಿ ಹೋದವರು ಯಾರಿದ್ದಾರಲ್ಲ ಅಂಥವರನ್ನು ಉದ್ಧರಣೆ ಪಂಡಿತ ಕುಶಲ. ಮೇಲೆತ್ತುವುದಕ್ಕೆ ಅವಳು ಕುಶಲಳು, ನಿಪುಣಳು. ಈ ಜೀವಿಯನ್ನು ಹೀಗೆ ಉದ್ಧರಿಸಬೇಕು ಅಂತ ಅವಳು ತೀರ್ಮಾನ ಮಾಡಬಲ್ಲಳು. ಅದು ಅವಳಿಗೆ ಮಾತ್ರ ಸಾಧ್ಯ. ಯಾಕೆ ಸಾಧ್ಯ ಅಂದರೆ, ಹೇಳಿ ಕೇಳಿ ಅವಳು ಜಗನ್ಮಾತೆ. ಲೋಕದ ಮಾತೆಯಾದವಳಿಗೇ ತನ್ನ ಮಕ್ಕಳಿಗೆ ಯಾವ ಆಹಾರ ಕೊಟ್ಟರೆ ಆರೋಗ್ಯಕ್ಕೆ ಹಿತ, ಯಾವುದನ್ನು ಕೊಟ್ಟರೆ ಹಿತ ಅಲ್ಲ ಅಂತ ಗೊತ್ತಾಗತ್ತೆ ಅಂತಾದರೆ, ಲೋಕದ ಇಷ್ಟೆಲ್ಲ ತಾಯರಿಗೂ ತಂದೆಯರಿಗೂ ತಾಯಿಯಾದಂತಹ ಜಗನ್ಮಾತೆಯಾದವಳಿಗೆ ಈ ಜೀವಿ ಎನ್ನುವಂಥ ಮಕ್ಕಳನ್ನು ಉದ್ಧಾರ ಮಾಡುವ ಪರಿ ಗೊತ್ತಿಲ್ವೇ? ಹಾಗಾಗಿ ಅಲ್ಲಿನ ಶಬ್ದ ಉದ್ಧರಣೆ ಪಂಡಿತ. ಪಂಡಿತ ಅಂದರೆ ಕೇವಲ ಶಾಸ್ತ್ರಾಧ್ಯಯನ ಮಾಡಿದವರು ಅಂತ ಅರ್ಥ ಅಲ್ಲ. ಆ ನಿಪುಣತೆ ಅವಳಿಗೆ ಗೊತ್ತು. ಯಾವ ನಿಪುಣತೆ ಅಂದರೆ, ತನ್ನ ಮಕ್ಕಳಿಗೆ ಯಾವುದು ಹಿತ ಯಾವುದು ಅಹಿತ ಎನ್ನುವಂಥದ್ದು ಜನ್ಮ ಕೊಟ್ಟ ತಾಯಿಗೆ ಗೊತ್ತೋ ಹಾಗೆ ಜಗನ್ಮಾತೆಯ ಅಂತ ಅವಳಿಗೆ ಅದು ಗೊತ್ತು ಅನ್ನುವಂಥದ್ದು. ಅದಕ್ಕೋಸ್ಕರಲೇ ಉದ್ಧರಣೆ ಅಂದರೆ ಎತ್ತುವುದು ಅಂತ ಅರ್ಥ. ಅದರೊಳಗೆ ಅವಳು ಪಂಡಿತಳು ಅಂತ, ಮೇಲೆತ್ತುವುದರಲ್ಲಿ. ಇದಿಷ್ಟು ಆ ನಾಮದ ತದ್ವತ್ತಾದ ಅರ್ಥ. ನಾನು ಹೇಳಿದೆ, ಕರ್ದಮ ಅಂದರೆ ಹಸಿ ಮಣ್ಣು, ಕೊಳೆಯಾದ ಮಣ್ಣು ಅಂತ. ಯಾಕೆ ಈ ಉದಾಹರಣೆಯನ್ನು ಇಲ್ಲಿ ಕೊಡ್ತಾರೆ? ಸುಮ್ಮನೆ ಸಂಸಾರದಲ್ಲಿ ಬಿದ್ದವರನ್ನು ಎತ್ತುವವಳು ಅಂತ ಹೇಳ್ಬೋದಿತ್ತು, ನಾಮದಲ್ಲಿ ಅಷ್ಟೇ ಇರೋದು. ಆದರೆ ಅದಕ್ಕೆ ವಿವರಣೆ ಕೊಟ್ಟಂತಹ ಭಾಸ್ಕರರಾಯರು ಹೇಳ್ತಾರೆ, ಇದೊಂದು ಕೊಳೆಯಾದ ಮಣ್ಣು ಸಂಸಾರ ಅಂತ. ಯಾಕೆ ಹೇಳಬೇಕು ಇದನ್ನು ಅಂದರೆ, ಕಾರಣ ಉಂಟು. ಏನು ಅಂದರೆ, ಈ ಸಂಸಾರಕ್ಕೂ ಕೊಳೆಯಾದ ಹಸಿ ಮಣ್ಣಿಗೂ ಒಂದು ಸಾಮ್ಯತೆ ಉಂಟು. ಮೊದಲನೇ ಸಾಮ್ಯತೆ ಏನು ಅಂದರೆ, ಈ ಕೊಳೆಯಾದ ಮಣ್ಣಿನ ಗುಂಡಿಯಲ್ಲಿ ಬಿದ್ದವನು ಏಳೋದು ಬಹಳ ಕಷ್ಟ. ಹಾಗೆಯೇ ಸಂಸಾರದ ಗುಂಡಿಯಲ್ಲಿ ಬಿದ್ದವನು ಮೇಲೆ ಏಳುವುದು ಬಹಳ ಕಷ್ಟ.
ಮೇಲೆ ಏಳುವುದು ಅಂದರೆ ಭೌತಿಕವಾಗಿ ಅಂತ ಅರ್ಥ ಅಲ್ಲ. ಒಮ್ಮೆ ಸಂಸಾರದಲ್ಲಿ ಅಂಟಿಕೊಂಡವನು ಅವನು ಲೌಕಿಕವಾಗಿಯೇ ಹೆಚ್ಚೆಚ್ಚು ವಿಚಾರ ಮಾಡ್ತಾ ಮಾಡ್ತಾ ಅವನು ಅಧ್ಯಾತ್ಮದಿಂದ ದೂರ ಸರಿತಾನೆ. ಅಧ್ಯಾತ್ಮದಿಂದ ದೂರ ಸರಿದಂಥ ವ್ಯಕ್ತಿ ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ಳುವುದಾದರೂ ಹೇಗೆ? ಅದಕ್ಕೋಸ್ಕರಲೇ ಹಸಿಮಣ್ಣಿನ ಗುಂಡಿಯಲ್ಲಿ ಬಿದ್ದವನು ಹೇಗೆ ಏಳಲಿಕ್ಕಾಗೋದಿಲ್ವೋ ಹಾಗೆ ಸಂಸಾರ ಎನ್ನುವಂಥ ಕೊಳೆಯ ಗುಂಡಿಯಲ್ಲಿ ಬಿದ್ದವನು ಮೇಲೆ ಏಳಲಾರ. ಇದು ಒಂದು ಸಾಮ್ಯತೆ. ಎರಡನೇ ಸಾಮ್ಯತೆ ಏನು ಅಂದರೆ, ಮಣ್ಣಿನ ಗುಂಡಿಯಲ್ಲಿ ಬಿದ್ದವನ ಮೈಗೆ ಈ ಮಣ್ಣು ಅಂಟುತ್ತದೆ, ರಾಡಿ ಅಲ್ವಾ? ಹಾಗೆ ಸಂಸಾರದಲ್ಲಿ ಬಿದ್ದವನಿಗೆ, ಸಂಸಾರದಲ್ಲಿ ಇದ್ದವನಿಗೆ ಬೇಕೋ ಬೇಡವೋ ಒಂದಿಷ್ಟು ಕೊಳೆಗಳು ಅಂಟುತ್ತವೆ. ಬೇಜಾರ ಮಾಡ್ಕೊಳ್ಬೇಡಿ, ನನ್ನನ್ನು ಸೇರಿಸಿಕೊಂಡು ಈ ಮಾತನ್ನು ಹೇಳ್ತೇನೆ. ಆದರೆ ಒಂದು ಸಣ್ಣ ವ್ಯತ್ಯಾಸ ಉಂಟು. ಮಣ್ಣಿನ ಗುಂಡಿಯಲ್ಲಿ ಬಿದ್ದಾಗ ಅಂಟಿದ ಕೊಳೆಯನ್ನು ನಾವೇ ತೊಳೆದುಕೊಳ್ಳಬಹುದು, ಯಾಕೆಂದರೆ ಅದು ದೇಹಕ್ಕೆ ಅಂಟ್ತದೆ, ಅಷ್ಟರ ಮಟ್ಟಿಗೆ ಅದು ಒಳ್ಳೆಯ ಕೊಳೆ. ಆದರೆ ಸಂಸಾರದಲ್ಲಿ ಬಿದ್ದಾಗ ಅಂಟುತ್ತಲ್ಲ ಆ ಕೊಳೆ, ಅದು ಮನಸ್ಸಿಗೆ ಅಂಟುತ್ತದೆ. ಹಾಗಾಗಿ ನಾವಾಗಿ ಅದನ್ನು ಕೊಳೆದು ಸ್ವಚ್ಛಗೊಳಿಸಿಕೊಳ್ಳಲಾರೆವು ಸಂಪೂರ್ಣವಾಗಿ. ಇಲ್ಲ ಅಂತಲ್ಲ, ಅದನ್ನು ತೊಳೆಯೋದಕ್ಕೊಂದು ಜಲ ಉಂಟು, ಆದರೆ ನಮಗೆ ಆ ಜಲವೇ ಸಿಗೋದಿಲ್ಲ. ಯಾವ ಜಲ ಅಂದರೆ ಅದೇ ವೇದಾಂತ ಜಲ. ಈ ವೇದಾಂತ ಜಲದಲ್ಲಿ ನಮ್ಮ ಮನಸ್ಸನ್ನು ತೊಳೆದರೆ ಅದು ಸ್ವಚ್ಛ ಆಗತ್ತೆ. ಆದರೆ 199% ಜನರಿಗೆ ವೇದಾಂತ ಜಲದಿಂದ ಮನಸ್ಸನ್ನು ತೊಳಿಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಮನಸ್ಸನ್ನು ತೊಳಿಬೇಕು ಅಂತ ಹೊರಟು ಮತ್ತೊಂದಿಷ್ಟು ಕೊಳೆ ಅಂಟಿಸ್ಕೊಳ್ತಾರೆ. ಹೇಗೆ ಅಂದರೆ, ಕೊಳೆಯಾದ ನೀರಿನಲ್ಲಿ ವಸ್ತುವನ್ನು ತೊಳೆದ್ರೆ ಆ ವಸ್ತು ಕೊಳೆಯಾಗೇ ಇರುತ್ತೋ ಅಥವಾ ಸ್ವಚ್ಛ ಆಗುತ್ತೋ? ಸ್ವಚ್ಛ ಆಗೋದಿಲ್ಲ, ಅದು ಮೊದಲನಿಗಿಂತ ಕೊಳೆಯೇ ಆಗುತ್ತೆ. ಹಾಗಾಗುತ್ತೆ ನಮ್ಮ ಪರಿಸ್ಥಿತಿ ಎಷ್ಟೋ ಸಲ. ಅಂದರೆ ಮನಸ್ಸು ಎನ್ನುವಂತಹ ಇದಕ್ಕೆ ಅಂಟಿದ ಸಂಸಾರದ ಕೊಳೆಗಳು ಯಾವ್ಯಾವುದು ಅಂದರೆ ರಾಗ, ದ್ವೇಷ, ಅತ್ಯಾಸೆ, ಲೋಭ, ಕ್ರೋಧ, ಅಸೂಯೆ, ಇವೆಲ್ಲವೂ ಸಹ ಸಂಸಾರದ ಕೊಳೆಗಳು. ಈ ಕೊಳೆಗಳು ನಮಗೆ ಯಾರಿಗಿಲ್ಲ, ಧೈರ್ಯ ಇಲ್ಲ ಅಂತ ಹೇಳಲಿಕ್ಕೆ ಅಲ್ವಾ? ಹಾಗಾಗಿ ಈ ಕೊಳೆಯನ್ನು ಲೋಕದಲ್ಲಿ ಸಿಗುವ ಯಾವ ಸೋಪು ಜಲದಿಂದಲೂ ತೊಳೆಯೋದಕ್ಕೆ ಆಗೋದಿಲ್ಲ. ಅದಕ್ಕಿರುವ ಜಲ ಒಂದೇ ವೇದಾಂತ ಜಲ. ಅದನ್ನು ಹಚ್ಚಿ ತೊಳೆದರೂ ಹೋದೀತು, ಹೋಗದೇ ಇದ್ದೀತು, ಅದು ನಮ್ಮ ಪ್ರಯತ್ನ. ಆದರೆ ಆ ಪ್ರಯತ್ನಕ್ಕೆ ಜಗನ್ಮಾತೆಯ ಅನುಗ್ರಹವೂ ಬೇಕು. ಯಮೇವೈಷೌ ವೃಣುತೆ ತೇನ ಲಭ್ಯ, ಉಪನಿಷತ್ತಿನ ಮಾತು. ಆದ್ದರಿಂದ ನಮ್ಮ ಪ್ರಯತ್ನಕ್ಕೆ ಅವಳು ಅನುಗ್ರಹ ಮಾಡಿದರೆ ಆಗ ನಾವು ನಿಜವಾಗಿಯೂ ಸಹ ಉದ್ಧಾರವಾಗ್ತೇವೆ. ಹಾಗೆ ಉದ್ಧಾರ ಮಾಡುವಂತಹ ಒಂದು ಪಾಂಡಿತ್ಯ, ಸ್ಕಿಲ್, ಕೌಶಲ್ಯ ಅದು ಅವಳಿಗೆ ಗೊತ್ತು. ಆದ್ದರಿಂದ ಸಂಸಾರ ಪಂಕ ನಿರ್ಮಗ್ನ ಸಮುದ್ಧರಣ ಪಂಡಿತ ಅಂತ ಪಾರಾಯಣ ಮಾಡಬೇಕಿದ್ರೆ ಈ ಅರ್ಥ ಮನಸ್ಸಿಗೆ ಬಂದರೆ ಅವತ್ತಿನ ಪಾರಾಯಣ ಸಾರ್ಥಕ. ಆದರೆ ನಮಗೇನಾಗುತ್ತೆ ಕೇಳಿದರೆ, ಮೊದಲನೇ ನಾಮ ಶುರುವಾದ ತಕ್ಷಣ ಕೊನೆಯ ನಾಮ ಎಷ್ಟೊತ್ತಿಗೆ ಬರುತ್ತೆ ಅಂತ ಹುಚ್ಚು ಕುದುರೆ ಥರ ಓಡ್ತಾ ಇರುತ್ತೆ ಮನಸ್ಸು. ಹಾಗೆ ಓಡೋದಿಲ್ವ? ಒಂದಿಷ್ಟು ಲೌಕಿಕ ವಿಷಯಗಳು ಹೊಲಸು ಅಲ್ಲಿ ಬಂದು ಅಪ್ಪಳಿಸ್ತವೆ. ಕೊನೆಗೆ ಮುಗಿದ ಮೇಲೆ ಆಹಾ ಶ್ರೀ ಶಿವ ಶಿವ ಶಕ್ತೈಕ್ಯ ಅಂಥೇಳಿ ಲಲಿತಾಂಬಿಕಾ ಅಂತಲ್ಲ ಆಯಿತು. ಏನು ಕೃತಕೃತ್ಯತೆಯ ಭಾವ ನಮಗೆ ಆಗ. ಏನು ಕೇಳಿದ್ರೆ ಪಾರಾಯಣ ಆಗೋಯ್ತು, ಮುಗಿಸಿಬಿಟ್ಟೆ ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಆಕೆ ಸಂಸಾರ ಪಂಕ ನಿರ್ಮಗ್ನ ಸಮುದ್ಧರಣ ಪಂಡಿತ, ಇದು ಲಲಿತಾ ಸಹಸ್ರನಾಮದ
ವಿಷಯ ಆಯಿತು. ಆಚಾರ್ಯ ಶಂಕರ ಭಗವತ್ಪಾದರು ಹೇಳ್ತಾರೆ, ಜನ್ಮ ಜಲಧೌ ನಿಮಗ್ನಾನಾಂ ದಂಷ್ಟ್ರಾ ಮುರರಿಪುವರಾಹಸ್ಯ ಭವತಿ. ಈ ಬ್ರಹ್ಮಾಂಡ ಸಮುದ್ರದಲ್ಲಿ ಮುಳುಗಿದಾಗ ಮಹಾವಿಷ್ಣು ವರಾಹ ಅವತಾರ ಮಾಡಿ ತನ್ನ ಕೋರೆ ದಾಡೆಯಿಂದ ಈ ಭೂಮಿಯನ್ನು ಎತ್ತಿ ತಂದ. ಹಾಗೆ ಜನ್ಮ ಜಲಧೌ, ಇಲ್ಲೊಂದು ಸಮುದ್ರ ಉಂಟು. ಯಾವುದಂದರೆ ಹುಟ್ಟೋದು ಸಾಯೋದು, ಇದೇ ಒಂದು ಸಮುದ್ರ. ಸಂಸಾರವನ್ನು ಅದಕ್ಕೋಸ್ಕರ ಸಮುದ್ರಕ್ಕೆ ಸಾಗರಕ್ಕೆ ಹೋಲಿಸ್ತಾರೆ, ಸಂಸಾರ ಸಾಗರಂ ಘೋರಂ ಅಂತ ಅಲ್ವಾ. ಇಲ್ಲಿ ಬಿದ್ದಂಥ ನಮ್ಮನ್ನು ಎತ್ತೋದಕ್ಕೆ ಆ ಮಹಾವಿಷ್ಣು ಹೇಗೆ ಕೋರೆ ದಾಡೆಯನ್ನು ಧರಿಸಿಕೊಂಡು ಬಂದು ಎತ್ತಿದನೋ ಈ ಬ್ರಹ್ಮಾಂಡವನ್ನು, ಹಾಗೆ ನೀನು ಸಹ ನಮ್ಮನ್ನು ಎತ್ತುತ್ತೀಯೇ, ಎತ್ತಬೇಕು ಅಂತ ಸೌಂದರ್ಯ ಲಹರಿಯಲ್ಲಿ ಭಗವತ್ಪಾದರು ಪ್ರಾರ್ಥನೆ ಮಾಡ್ತಾರೆ. ಒಟ್ಟಾರೆ ಎರಡೂ ಗ್ರಂಥದಲ್ಲಿ ಹೇಳಿದ ಅಭಿಪ್ರಾಯ ಸಮಾನ. ಒಂದು ನಾಣ್ಯದ ಎರಡು ಮುಖಗಳು, ಸೌಂದರ್ಯ ಲಹರಿ ಮತ್ತು ಲಲಿತಾ ಸಹಸ್ರನಾಮ. ಇಲ್ಲಿ ನಾಮ, ಅಲ್ಲಿ ಕಾವ್ಯಮಯವಾದಂಥ ಶ್ಲೋಕ. ಅಷ್ಟು ಹಿನ್ನೆಲೆಯಲ್ಲಿ ಈ ವ್ಯಾಖ್ಯಾನದ ಅಭಿಪ್ರಾಯ, ಈ ನಾಮದ ಅಭಿಪ್ರಾಯ ಆಯಿತು ಅಂತ ಅಂದ್ಕೊಂಡು ಈ ಚಂದ್ರಿಕಾ ವ್ಯಾಖ್ಯಾನದ ಏನು ಹೇಳ್ತಾರೆ ಅಂದರೆ, ಅವರೊಂದು ಮಾತು ಹೇಳ್ತಾರೆ, ಮಹಾಪಾಪಿನೋಪಿ ಪರದೇವತಾ ಆರಾಧನೆಯನ ಮುಕ್ತಾ ಭವಂತೀತಿ ಭಾವ. ಮಹಾಪಾಪಿಗಳು ಅಂದರೆ ಮಾಡಬಾರದಂತಹ ಕೆಟ್ಟ ಪಾಪಗಳು, ಪಂಚಮಹಾಪಾತಗಳು ಅಂತ ಇವೆ. ಬಂಗಾರವನ್ನು ಕದಿಯೋದು, ಆಮೇಲೆ ಇನ್ನೂ ಬೇರೆ ಬೇರೆಗಳೆಲ್ಲ ಉಂಟು. ಆ ಪಂಚಮಹಾಪಾತಗಳನ್ನು ಮಾಡಿದವರು ಮಹಾಪಾತಕಿಗಳು. ಅಂಥವರೂ ಸಹ ಒಂದು ಸಲ ಪರಿಪೂರ್ಣ ಮನಸ್ಸಿನಿಂದ ಜಗನ್ಮಾತೆಯನ್ನು ಸ್ಮರಿಸಿದಾಗ ಅವಳು ಏನು ಮಾಡ್ತಾಳೆ ಅಂದರೆ ಅವರನ್ನು ಮುಕ್ತರನ್ನಾಗಿ ಮಾಡ್ತಾಳೆ, ಉದ್ಧರಿಸ್ತಾಳೆ. ಯಾಕೆ ಅಂತಂದರೆ ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾ ನಭವತಿ. ಮಕ್ಕಳು ತಾಯಿಯನ್ನು ಗೋಳೋಯ್ತಾರೆ. ಎಲ್ಲಿಂದ ಶುರು ಮಾಡ್ತಾರೆ? ನಾವೆಲ್ಲರೂ ಆ ಕೆಲಸ ಮಾಡಿದವರೇ. ತಾಯಿಯ ಗರ್ಭದಲ್ಲಿರುವಾಗಲೇ ತಮ್ಮ ಕಾಲಿನಿಂದ ತಾಯಿಯನ್ನು ಒದಿತಾರೆ. ಲೋಕದ ತಾಯಿ ತನ್ನ ಮಗು ತನಗೆ ಒದಿತಾ ಇದೆ ಅಂತ ದುಃಖ ಪಡ್ತಾಳೋ ಸಂತೋಷ ಪಡ್ತಾಳೋ? ಎಂಥ ಭಾವನಾತ್ಮಕ ಅಂಥ ವಿಚಾರವನ್ನು ತಂದಿಟ್ಬಿಡ್ತಾರೆ ನಮ್ಮ ಮುಂದೆ. ಲೋಕದ ತಾಯಿಯ ಸಂದರ್ಭದಲ್ಲಿ ಹಾಗೆ ಒದ್ದಿದ್ದನ್ನು ನೋಡಿ ತನಗೆ ಒದ್ದಳು ಅಥವಾ ಒದ್ದಿತು ಮಗು ಅಂತ ಅಂದ್ಕೊಳ್ಳೋದಿಲ್ಲ. ಏನು ಅಂದ್ಕೊಳ್ತಾಳೆ ಅಂದರೆ ನನ್ನ ಮಗು ಆರೋಗ್ಯಪೂರ್ಣವಾಗಿ ಉಂಟು ಅಂತ ಅಂದ್ಕೊಳ್ತಾಳೆ. ದೋಷದಲ್ಲಿಯೂ ಗುಣವನ್ನು ಹುಡುಕುವಂಥದ್ದು ತಾಯಿಗೆ ಮಾತ್ರ ಸಾಧ್ಯ. ಅದಕ್ಕೋಸ್ಕರ ಇಂಥ ಪಾಪಿಯಾದವನೂ ಸಹ ಒಂದು ಸಲ ಏಕಾಗ್ರ ಮನಸ್ಸಿನಿಂದ ಸ್ಮರಿಸಿದರೆ, ಆಹಾ ಇವನು ನನ್ನನ್ನು ಸ್ಮರಿಸಿದನಲ್ಲ, ಇವನಿಗೊಂದು ದಾರಿ ತೋರಿಸ್ಬೇಕು ಅಂತ ಹೇಳಿ ಆಕೆ ಅವ್ರ ಬಗ್ಗೂ ಸಹ ಅನುಕಂಪದ ದೃಷ್ಟಿಯನ್ನು ಹಾಯಿಸ್ತಾಳೆ. ಅದಕ್ಕೋಸ್ಕರ ಜಗನ್ಮಾತೆಯ ಆರಾಧನೆ ಅಂದರೆ ಅದು ಅತ್ಯಂತ ಶ್ರೇಷ್ಠವಾದಂತಹ ಆರಾಧನೆ. ಯಾಕೆ ಅಂದರೆ ಅವಳು ತ್ರಿಮೂರ್ತಿಗಳಿಗೂ ತಾಯಿ. ಅದಕ್ಕೋಸ್ಕರ ಇಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ವಿವರಣೆ ಆಯಿತು ಅಂತ ಅಂದ್ಕೊಂಡು ಮುಂದಿನ ನಾಮಕ್ಕೆ ಹೋಗೋಣ. ಯಜ್ಞಪ್ರಿಯ ಅಂತ. ಯಜ್ಞಗಳೇ ಪ್ರಿಯವಾಗಿ ಇರುವವಳು ಅಂದರೆ ಆಕೆಗೆ ಯಜ್ಞಗಳು ತುಂಬ ಇಷ್ಟ, ಆದ್ದರಿಂದ ಅವಳು ಯಜ್ಞಪ್ರಿಯಳು ಅಂತ. ಯಜ್ಞಾಃ ಪ್ರಿಯಾಃ ಯಸ್ಯಾಃ ಸಾ ಅಂತ ಈ ನಾಮದ ವಿವರಣೆ. ಅಂದರೆ ಯಾವಳಿಗೆ ಯಜ್ಞಗಳೇ ಪ್ರಿಯವಾಗಿವೆಯೋ ಅವಳು ಯಜ್ಞಪ್ರಿಯಳು. ಆಯಿತು, ಯಜ್ಞಪ್ರಿಯಳು ಅಂತ ಗೊತ್ತಾಯ್ತು ನಮಗೆ. ಈಗ ಒಂದು ಸಂಶಯ, ಹಾಗಿದ್ರೆ ಯಜ್ಞ ಅಂದರೆ ಏನು ಅಂತ. ನಮಗೆ ಗೊತ್ತು, ಯಜ್ಞ ಅಂದರೆ ಒಂದಿಷ್ಟು ಕುಂಡಗಳನ್ನು ಹಾಕೋದು, ಅದರೊಳಗೆ ಅಗ್ನಿ, ಆಮೇಲೆ ಆಹುತಿ, ಆಮೇಲೆ ಒಂದಿಷ್ಟು ಹೊಗೆ. ಆಮೇಲೆ ಏನಪ್ಪ ಇಷ್ಟೆಲ್ಲ ಹೊಗೆ ಮಾಡಿದ್ರು ಅಂತ ಸಾಧ್ಯ ಆದರೆ ಪುರೋಹಿತರನ್ನು ಬೈಕೊಂಡು
ನಮ್ಮ ಯಜ್ಞ ಮುಗಿಸ್ತೇವೆ ನಾವು ಹೀಗೆ ಅಂತ. ಆದರೆ ಯಜ್ಞದ ವಿವರಣೆ ಏನು ಅಂತಂದರೆ ಯಜ ದೇವಪೂಜಾಯಾಮ್ ಅಂತ ಒಂದು ಧಾತು, ಅಂದರೆ ಪೂಜಾರ್ಥಕವಾದಂಥ ಯಜಧಾತುವಿನಿಂದ ನಿಷ್ಪನ್ನವಾದಂಥ ಯಜ್ಞ, ಯಜನ, ಯಾಗ ಈ ಎಲ್ಲ ಶಬ್ದಗಳಿಗೆ ಬೇರೆ ಬೇರೆ ಅರ್ಥಗಳಿದ್ರೂ ಸಹ ಪೂಜೆ ಎನ್ನುವುದೇ ವಿಶೇಷವಾದಂಥ ಅರ್ಥ. ಯಜ್ಞ ಅನ್ನೋದಕ್ಕೆ ಅರ್ಥವೇ ಪೂಜೆ ಅಂತ. ಆ ಪೂಜೆಯ ಭಾಗವಾಗಿ ಹವಿಸ್ಸನ್ನು ದಾನ ಮಾಡ್ತೇವೆ. ಎಲ್ಲಿ ಅಗ್ನಿ ಇದೆಯೋ ಅಲ್ಲಿ ಹವಿಸ್ಸನ್ನು ಕೊಡ್ತೇವೆ, ಎಲ್ಲಿ ಅಗ್ನಿ ಇಲ್ಲೋ ಅದನ್ನು ನೈವೇದ್ಯ ಮಾಡ್ತೇವೆ, ಅಷ್ಟೇ. ಇಂತಹ ಪೂಜೆಯಲ್ಲೂ ಸಹ ಮತ್ತೆ ಪುನಃ ಎರಡು ವಿಧ. ಒಂದು ಬಾಹ್ಯ ಪೂಜೆ, ಇನ್ನೊಂದು ಆಂತರಿಕವಾದಂತಹ ಪೂಜೆ. ನಮಗಿದು ಗೊತ್ತೇ ಇರೋದಿಲ್ಲ ಬಹಳಷ್ಟು ಜನರಿಗೆ. ಬಾಹ್ಯ ಪೂಜೆ ಅಂದರೆ ಏನು? ಪೂಜಾ ಸಾಮಗ್ರಿಗಳ ಜೊತೆಗೆ ಕರಚರಣಾದಿ ಅವಯವಗಳು, ವಾಗೀಂದ್ರಿಯ ಇವೆಲ್ಲವೂ ಸಹ ಪೂಜೆಯಲ್ಲಿ ಭಾಗವಹಿಸಬೇಕು. ಸಾಮಗ್ರಿಗಳಿರಬೇಕು ಅಂತ ಹೇಳಿದ್ದೇನೆ ನಾನು. ನೀರಿರಬೇಕು, ಗಂಧ ಇರಬೇಕು, ಮತ್ತು ಪುನಃ ಹಣ್ಣು ಹಂಪಲು, ಸಾಧ್ಯವಾದರೆ ಅನ್ನ, ನೈವೇದ್ಯ ಏನೇನುಂಟು ಎಲ್ಲವೂ ಸಹ. ಇವೆಲ್ಲವನ್ನೂ ಇಟ್ಟುಕೊಂಡು ನಮ್ಮ ದೇಹದ ವ್ಯಾಪಾರವನ್ನೂ ಅಲ್ಲಿ ತೊಡಗಿಸಿಕೊಂಡು ಮನಸ್ಸನ್ನೂ ಅಷ್ಟು ಇಟ್ಟು ಮಾಡುವಂಥ ಪೂಜೆ ಉಂಟಲ್ಲ, ಅದು ಬಾಹ್ಯ ಪೂಜೆ. ಈ ಬಾಹ್ಯ ಪೂಜೆಯ ಹೆಸರಲ್ಲಿ ನಾವು ಪೂಜೆ ಮಾಡ್ತೇವೆ. ನಾವು ಪ್ರಾರಂಭದಲ್ಲಿ ಗಂಟೆ ತೂಗುವಾಗ ಮನಸ್ಸಲ್ಲಿ ಇರ್ತದೆ, ಕೊನೆಗೆ ಪುನಃ ವಿಸರ್ಜನೆ ಅಥವಾ ನೀರಾಜನ ಆಗುವಾಗಲೂ ಮನಸ್ಸು ಬರೋದಿಲ್ಲ. ಹೇಳ್ತೇವಲ್ಲ, ಆಗ ಮನಸ್ಸಲ್ಲಿ ಬಂದು ಕೂತಿರ್ತದೆ. ಯಾಕೆಂದರೆ ಆ ಪೂಜೆ ಮುಗೀತು ಅಂತ. ಅಂದರೆ ಒಂದಂತೂ ಸತ್ಯ, ತಪ್ಪು ತಿಳ್ಕೊಳ್ಬೇಡಿ, ಬಹಳಷ್ಟು ಸಲ ನಾವು ಮಾಡುವ ಪೂಜೆಯಲ್ಲಿ ನಮ್ಮ ಮನಸ್ಸು ವಂದನಾರ್ಪಣೆಗೆ ಬಂದುಬಿಡುತ್ತೆ. ಕೆಲವು ಸಲ ಸ್ವಾಗತ ಭಾಷಣದ ಹೊತ್ತಿಗೆ ಇರ್ತದೆ. ನಾನು ಹೇಳಿದ್ದನ್ನು ಒಪ್ಪಿಕೊಳ್ಬೇಕು ಅಂತಿಲ್ಲ, ನೀವು ನಿಮ್ಮ ಮನಸ್ಸಿನಲ್ಲಿ ವಿಚಾರ ಮಾಡಿ ಹೌದಾ ಅಲ್ವೋ ಅಂತ. ಯಾಕೆಂದರೆ ಈಗ ನಾನು ಪೂಜೆ ಮಾಡಬೇಕು ಅಂತ ಅಂದ್ಕೊಳ್ಳೋದು ಮನಸ್ಸಿನ ಮೂಲಕನೇ ಅಲ್ವಾ, ಆಗ ಮನಸ್ಸಿರ್ತದೆ. ಕೊನೆಗೆ ಸದ್ಯ ಇವತ್ತಿನ ಪೂಜೆ ಮುಗೀತು ಅಂತ. ಹಾಗಾಗಿ ಸ್ವಾಗತ ಭಾಷಣದ ಹೊತ್ತಿಗೆ, ಅಂದರೆ ಆರಂಭಕ್ಕೆ, ಅಂದರೆ ಮುಕ್ತಾಯಕ್ಕೆ ಮನಸ್ಸಿರ್ತದೆ. ಮಧ್ಯದಲ್ಲಿ ಅದಕ್ಕೆ ಅದರದ್ದಾದ ಕೆಲಸ ಇರ್ತದೆ. ನಿನ್ನೆ ದಿವಸ ಏನೋ ನೋಡಿದ್ದು ನೆನಪಾಗತ್ತೆ, ಅದರ ಬೆನ್ನು ಹಿಂದೆ ಹೋಗ್ತಾ ಇರುತ್ತೆ. ಈ ಕಡೆ ಈ ಕೈ ಮತ್ತು ಬಾಯಿ ಎರಡು ಸಹ ಅದಕ್ಕೆ ಅಭ್ಯಸ್ತವಾಗಿರ್ತದೆ. ಒಂದಿಷ್ಟು ಬಾಯಿ ವಟ ಅಂತದೆ, ಕೈ ಏನೇನೋ ಮಾಡ್ತಾ ಇರ್ತದೆ, ಪೂಜೆ ಆಗ್ತದೆ ಅಂತ ಅಂದ್ಕೊಳ್ತೇವೆ ನಾವು ಹೀಗೆ ಅಂತ. ಪ್ರಶ್ನೆ ಇಷ್ಟೇ, ಈ ಪೂಜೆಯಲ್ಲಿ ನಮ್ಮ ಮನಸ್ಸಿನ ಇನ್ವಾಲ್ವ್ಮೆಂಟ್, ತೊಡಗುವಿಕೆ ಅನ್ನೋದು ಎಷ್ಟು ಇರ್ತದೆ? ಬರೇ ದೇಹ ಒಂದೇ ತೊಡಗಿಕೊಂಡ್ರೆ ಅದು ಪೂಜೆ ಅಂತ ಅನಿಸ್ತಾ ಇಲ್ಲ. ಅದಕ್ಕೋಸ್ಕರಲೇ ನಮ್ಮ ಪ್ರಾಚೀನರು ಇನ್ನೊಂದು ತರಹದ ಪೂಜೆ ಹೇಳಿದರು, ಅದೇ ಆಂತರಿಕ ಪೂಜೆ. ಬಾಹ್ಯ ಪೂಜೆಯೇ ನಮ್ಮ ಹಣೆ ಬರೋಕ್ಕೆ ಇಷ್ಟು ಕಷ್ಟ, ಇನ್ನು ಆಂತರಿಕ ಪೂಜೆ ಅದು ಇನ್ನೂ ಕಷ್ಟ. ಹಾಗಿದ್ರೆ ಆಂತರಿಕ ಪೂಜೆಯ ಸ್ವರೂಪ ಹೇಗೆ ಕೇಳಿದರೆ, ಅಲ್ಲಿ ಸಹಜವಾಗಿಯೇ ನಡೆಯುವಂತಹ ನಮ್ಮ ಎಲ್ಲ ವ್ಯಾಪಾರವನ್ನು, ಅಂದರೆ ದೈಹಿಕ ವ್ಯಾಪಾರಗಳನ್ನೆಲ್ಲ ಪಕ್ಕಕ್ಕೆ ಇರಿಸಬೇಕು. ಮತ್ತು ಭಗವಂತನಿಗೆ ಮನಸ್ಸನ್ನು ಸಂಪೂರ್ಣವಾಗಿ ಅರ್ಪಿಸಬೇಕು, ಭಗವಂತನಿಗೆ ಅಥವಾ ಭಗವತಿಗೆ. ಹೀಗೆ ಈ ಕ್ರಿಯೆ ಸಂಪೂರ್ಣವಾಗಿ ಮಾನಸಿಕವಾಗಿ ಇರಬೇಕು. ಹೇಗಿರಬೇಕು ಅಂದರೆ ಭಗವತ್ಪಾದರು ಹೇಳ್ತಾರೆ ಇದನ್ನು. ಮತ್ತು ಶಿವ ಮಾನಸ ಪೂಜೆಯೆಲ್ಲ ಈ ಮಾತು ಬರುತ್ತೆ. ಆತ್ಮಾತ್ವಂ ಗಿರಿಜಾಮತಿ ಸಹಚರಾ ಪ್ರಾಣಾ ಶರೀರಂಗ್ರಹಂ ಪೂಜಾತೆ ವಿಷಯೋಪಭೋಗರಚನ ನಿದ್ರಾ ಸಮಾಧಿಸ್ಥಿತಿ ಸಂಚಾರ ಪದಯೋಃ ಪ್ರದಕ್ಷಿಣವಿಧಿಃ ಸ್ತೋತ್ರಾಣಿ ಸರ್ವಾಗಿರಃ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ
ಶಂಭೋ ತವಾರಾಧನಂ ಶಂಭೋ ತವಾರಾಧನಂ. ಪ್ರಸಿದ್ಧವಾದದ್ದು ಇದು, ಬಹಳಷ್ಟು ಜನರಿಗೆ ಗೊತ್ತು. ಆತ್ಮ ತ್ವಂ, ತ್ವಂ ಅಂದರೆ ನೀನು. ನಾನು ಯಾವ ದೇವನನ್ನು ಕುರಿತು ಪೂಜೆ ಮಾಡ್ತಾ ಇದ್ದೇನೋ ಆ ದೇವನ ಮತ್ಯಾರೂ ಅಲ್ಲ, ಇಲ್ಲಿರುವಂಥ ನನ್ನ ಈ ಆತ್ಮ ಅಂದರೆ ಶಿವ ಅಂತ ಅರ್ಥ. ಶಿವ ಇದ್ದ ಮೇಲೆ ಅವನ ಜೊತೆಗೆ ಶಿವೆಯೂ ಇರಬೇಕಲ್ವಾ? ಯಾರು ಶಿವೆ ಕೇಳಿದರೆ ಗಿರಿಜಾಮತಿ. ಮತ್ತು ಗಿರಿಜೆಯೇ ಅಂದರೆ ಮತಿಯೇ ಗಿರಿಜೆ, ಪಾರ್ವತಿ ಅಂತ ಅರ್ಥ. ಹಾಗಿದ್ರೆ ಇವರಿಬ್ಬರು ಇರೋದಕ್ಕೊಂದು ಮನೆ ಬೇಕಲ್ವಾ? ದೇವರ ಪೀಠ ಬೇಕಲ್ವಾ? ಯಾವುದು ಕೇಳಿದರೆ ಶರೀರಂಗ್ರಹಂ, ಈ ಶರೀರವೇ ಅವನು ವಾಸ ಮಾಡುವ ಜಾಗ. ಇದು ಮನಸ್ಸಿಗೆ ಆಳವಾಗಿ ಬಂದು ಬೇರೂರಿ ಬಿಟ್ಟರೆ ಪ್ರತಿಯೊಬ್ಬರ ದೇಹವೂ ಸಂಚರಿಸುವ ಒಂದು ಭಗವಂತನ ಗುಡಿ ಅಲ್ವಾ? ಆಯಿತು, ಹಾಗಿದ್ರೆ ನೈವೇದ್ಯ ಯಾವುದು ಕೇಳಿದರೆ ಪೂಜಾತೆ ವಿಷಯೋಪಭೋಗ ರಚನಾ. ಮತ್ತು ನಾನು ಏನೆಲ್ಲ ತಿಂತೇನೋ ಏನೆಲ್ಲ ಕುಡಿತೇನೋ ಅದೇ ನಾನು ನಿನಗೆ ಮಾಡುವ ನೈವೇದ್ಯ, ಅದೇ ಪೂಜೆ. ಹಾಗಿದ್ರೆ ನನ್ನ ಸಮಾಧಿ ಸ್ಥಿತಿ ಯಾವುದಪ್ಪ ಅಂತಂದರೆ ಅದೇ ನಿದ್ದೆ ಮಾಡ್ತೇನಲ್ಲ, ಅದೇ ಸಮಾಧಿ ಸ್ಥಿತಿ. ಒಂದು ಸಣ್ಣ ಹೋಲಿಕೆ ಉಂಟು. ಏಕೆಂದರೆ ಸಮಾಧಿ ಸ್ಥಿತಿಗೆ ಹೋದವನಿಗೆ ದುಃಖದ ಅರಿವಿಲ್ಲ, ನಿದ್ದೆಗೆ ಜಾರಿದವನಿಗೂ ದುಃಖದ ಅರಿವಿಲ್ಲ ಅಲ್ವಾ? ಹಾಗಾಗಿ ನಿದ್ರಾ ಸಮಾಧಿ ಸ್ಥಿತಿ ಅಂದರೆ ಇದೆಲ್ಲ ಸರಿ. ಆದರೆ ಪ್ರಶ್ನೆ ಎಷ್ಟೇ, ಪೂಜೆ ಆದಮೇಲೆ ಒಂದು ಪ್ರದಕ್ಷಿಣೆ ಮಾಡ್ತೀರಿ, ಇಲ್ಲೇನ್ರಿ ಪ್ರದಕ್ಷಿಣೆ ಅಂತಂದರೆ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ. ನಾನು ಎಲ್ಲೆಲ್ಲಿ ಸುತ್ತುತ್ತೇನೋ ಎಲ್ಲೆಲ್ಲಿ ಹೆಜ್ಜೆ ಹಾಕ್ತೇನೋ ಅದು ಎಲ್ಲವೂ ಸಹ ನಾನು ನಿನಗೆ ಮಾಡುವ ಪ್ರದಕ್ಷಿಣೆ. ಆಯ್ತಪ್ಪ, ಪ್ರದಕ್ಷಿಣೆ ಅಂತಲೂ ಒಪ್ಕೊಳ್ಳೋಣ. ಆ ಪೂಜೆಯ ಸಮರ್ಪಣೆಗಿಂತ ಮೊದಲೊಂದು ಪ್ರಾರ್ಥನೆ ಮಾಡ್ತೇವಲ್ವ ನಾವು, ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ ಅಂತೆಲ್ಲ ಏನೇನೋ ಹೇಳ್ತೇವಲ್ಲ ಹೀಗೆ ಅಂತ. ಇದರಿಂದ ಪ್ರಾರ್ಥನೆ ಯಾವುದು ಕೇಳಿದರೆ, ಸ್ತೋತ್ರ ಯಾವುದು ಕೇಳಿದರೆ ಸ್ತೋತ್ರಾಣಿ ಸರ್ವಾಗಿರಹ, ನಾನಾಡುವ ಮಾತೆಲ್ಲ ನಿನ್ನ ಸ್ತೋತ್ರ. ಯಾಕೆ ಕೇಳಿದರೆ ಸ್ತೋತ್ರದ ಮೂಲ ಪದ, ಪದದ ಮೂಲ ಅಕ್ಷರ, ಹಾಗೆ ಮಾತಿನ ಮೂಲವೂ ಸಹ ಶಬ್ದ, ಶಬ್ದದ ಮೂಲ ಅಕ್ಷರ. ಈ ಭಾವಗಳೆಲ್ಲ ಬಂದುಬಿಟ್ರೆ ನಿಜಾರ್ಥದಲ್ಲಿ ಆಂತರಿಕ ಪೂಜೆ ಆಗುತ್ತೆ. ಮತ್ತು ಅಲ್ಲಿ ಕೆಲಸ ಮಾಡೋದು ಕಣ್ಣು ಒಂದೇ, ತೆರೆದು ಕೆಲಸ ಮಾಡೋಲ್ಲ, ಮುಚ್ಚಿ ಕೆಲಸ ಮಾಡುತ್ತೆ, ಆನಂದ ಬಾಷ್ಪವನ್ನು ಸುರಿಸ. ಹೀಗೆ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ಶಿವನನ್ನು ಕುರಿತು ಆ ಶಿವಮಾನಸ ಪೂಜೆ ಹೇಳಿದರೆ ಭಗವತ್ಪಾದರು ಸೌಂದರ್ಯ ಲಹರಿಯಲ್ಲಿ ಹೇಳ್ತಾರೆ, ಜಪೋ ಜಲ್ಪ ಶಿಲ್ಪಂ ಸಕಲಮಪಿ ಮುದ್ರಾ ವಿರಚಿನ ಗತಿ ಪ್ರಾದಕ್ಷಿಣ್ಯಕ್ರಮಣಮಶನಾದ್ಯಾಹುತಿ ವಿಧಿ ಪ್ರಣಾಮ ಸಂವೇಶ ಸುಖಮಖಿಲಮಾತ್ಮಾರ್ಪಣದೃಶ ಸಪರ್ಯಾಪರ್ಯಾಯಸ್ತವ ಭವತು ಯನ್ಮೇ ವಿಲಸಿತಂ. ಅಲ್ಲಿ ಸ್ತೋತ್ರಾಣಿ ಸರ್ವಾಗಿರಹ ಅಂದರು. ಇಲ್ಲಿ ಭಗವತ್ಪಾದರು ಹೇಳ್ತಾರೆ, ನಾನು ಮಾಡುವ ಜಪ ಯಾವುದು ಅಂತಂದರೆ ಜಲ್ಪ. ನಾನು ಏನೆಲ್ಲ ಹಲುಬ್ತೇನೋ ಏನೆಲ್ಲ ಮಾತನಾಡ್ತೇನೋ ಆ ಎಲ್ಲ ಮಾತುಗಳು ಸಹ ತಾಯಿ ನಿನ್ನ ಜಪ. ಮತ್ತು ಜಪೋ ಜಲ್ಪ ಶಿಲ್ಪಂ ಸಕಲ ಅಂತ ಅಂದರೆ ಶಿಲ್ಪ ಅಂದರೆ ಈ ಶಿಲ್ಪಶಾಸ್ತ್ರ ಅಂತ ಅರ್ಥ ಅಲ್ಲ, ಕರವಿನ್ಯಾಸ. ನಾನೆಲ್ಲ ಅಂದರೆ ಏನೆಲ್ಲ ಕೈಗಳಿಂದ ಮಾಡ್ತೇವನೋ ಆ ಎಲ್ಲ ಕರಚರಣಾದಿ ವಿನ್ಯಾಸಗಳೇ ಮುದ್ರೆಗಳು. ಯಾಕೆಂದರೆ ಪೂಜೆಯಲ್ಲಿ
ಮುದ್ರೆಯನ್ನೂ ಸಹ ಬಳಸಬೇಕು. ಅದರ ಅರ್ಥವೇ ಆ ಮುದ್ರೆಯನ್ನು ತೋರಿಸಿದಾಗ ಮುದಂ ರಾತಿ, ಪೂಜಕನಿಗೆ ಸಂತೋಷವನ್ನು ಕೊಡ್ತದೆ, ಮತ್ತು ಆ ಪೂಜ್ಯ ವಸ್ತು ಅಥವಾ ಪೂಜ್ಯ ದೇವತೆ, ಉಪಾಸ್ಯ ದೇವತೆಗೂ ಸಹ ಅದರಿಂದ ಸಂತೋಷವಾಗ್ತದೆ ಅಂತ. ನಮ್ಮಲ್ಲಿ ಬಹಳಷ್ಟು ಸಲ ಏನಾಗುತ್ತೆ ಅಂದರೆ, ಈ ಮುದ್ರೆಗಳ ಅರಿವು ಇಲ್ಲದೇ ಇದ್ದರೆ, ನೈವೇದ್ಯ ಮಾಡಬೇಕಿದ್ರೆ ತುಂಬ ಜನ ಗಮನಿಸಿ ನೀವು, ಕೈಯನ್ನು ಹೀಗೆ ಮಾಡ್ತಾ ಇರ್ತಾರೆ. ಇದು ಯಾವ ಮುದ್ರೆಯೂ ಅಲ್ಲ ಇದು. ಅದಕ್ಕೆ ಪ್ರತ್ಯೇಕ ಮುದ್ರೆಗಳಿವೆ. ಅದನ್ನು ಇಷ್ಟೆಲ್ಲ ಮಾಡುವ ಅವಶ್ಯಕತೆ ಇಲ್ಲ. ಆ ಮುದ್ರೆಗಳನ್ನು ತೋರಿಸಿದರೆ ಅದು ಸಹಜವಾಗಿ ಏನಾಗುತ್ತೆ ಕೇಳಿದರೆ ಆ ಅರ್ಥವನ್ನು ತಂದಿಟ್ಬಿಡುತ್ತೆ ಹೀಗೆ ಅಂತ. ನೀವು ಹೀಗೆ ಮಾಡಿದ್ರಿಂದ ಅದು ಮುದಂ ರಾತಿ ಇತಿ ಮುದ್ರಾ ಅಂತ ಆಗೋದಿಲ್ಲ. ಹಾಗಿದ್ರೆ ಇದೆಲ್ಲ ಏನು ಕೇಳಿದರೆ ಇದು ನಮ್ಮ ಭಾವನೆ ಅಷ್ಟೇ. ಮಂಗಳಾರತಿ ಮಾಡ್ತಾರೆ, ಮಾಡಿ ಆದಮೇಲೆ ದೇವರಿಗೆ ನೀರಾಜನ ತೋರಿಸ್ಬೇಕಲ್ಲ, ತೋರಿಸಿದ ಸಾಲ್ತು ಅಂತೇಳಿ ಮತ್ತೆ ಹಿಂಗೆ ಮಾಡೋದು. ಹಿಂಗೆ ಅವಶ್ಯಕತೆ ಉಂಟಾ? ಇಷ್ಟೊತ್ತು ತನಕ ತೋರಿಸಿದ್ದು ಯಾರಿಗೆ? ಅದೇ ತತ್ವದ ಪ್ರತಿರೂಪವಾದ ವಿಗ್ರಹಕ್ಕೆ ಅಂತ ಆದಮೇಲೆ ಮತ್ತೆ ಪುನಃ ಹೀಗೆ ಯಾಕೆ ಮಾಡಬೇಕು ಅಲ್ವಾ? ಅಂದರೆ ನಮ್ಮ ಪೂಜೆಯಲ್ಲಿ ಎಷ್ಟೋ ಸಲ ಬೇಕಾದ ವಿಷಯಗಳ ಜೊತೆಗೆ ಬೇಡದೇ ಇರುವಂತಹ ಕಳೆಯಂತಿರುವ ವಿಷಯಗಳು ಸಹ ಸೇರ್ಕೊಂಡು ಬಿಡ್ತವೆ ಹೀಗೆ ಅಂತ. ನಾನು ಮೊದಲೇ ಹೇಳಿದ್ದೇನೆ, ನಾನು ಹೇಳಿದ್ದನ್ನು ನೀವು ಒಪ್ಕೊಳ್ಬೇಕು ಅಂತ ಇಲ್ಲ. ನಿಮ್ಮ ಬುದ್ಧಿಯ ಮೂಸೆಯಲ್ಲಿ ವಿಚಾರ ಮಾಡಿ ಅಂತ. ಹೌದು ಅಂತ ಆದರೆ ನಾಳೆಯಿಂದ ಈ ಥರ ಮಾಡೋರಿದ್ದರೆ ಬದಲಾವಣೆ ಮಾಡಿಕೊಳ್ಳಬಹುದು. ಅದು ಏನು ಆಗ್ರಹ ಏನೂ ಇಲ್ಲ. ಮತ್ತು ಜಪೋ ಜಲ್ಪ ಶಿಲ್ಪಂ ಸಕಲಮಪಿ ಮುದ್ರಾ ವಿರಚನ ಗತಿಪ್ರಾದಕ್ಷಿಣ್ಯಂ, ನನ್ನ ನಡಿಗೆಗಳೆಲ್ಲ ನಾನು ನಿನಗೆ ಮಾಡುವಂಥ ಪ್ರದಕ್ಷಿಣೆ. ಮತ್ತು ಅಶನಾದ್ಯಾಹುತಿ ವಿಧಿ, ನಾನು ಏನೆಲ್ಲ ತಿಂತೇನೋ, ಊಟ ಮಾಡ್ತೇನೋ, ಆಹಾರ ಸೇವಿಸ್ತೇನೋ ಅದೆಲ್ಲವೂ ಸಹ ನಿನಗೆ ಕೊಡುವಂಥ, ನಾನು ನಿನಗೆ ಕೊಡುವಂಥ ಆಹುತಿ. ಪ್ರಣಾಮ ಸಂವೇಶ, ಕೊನೆಗೆ ಒಂದು ನಮಸ್ಕಾರ ಮಾಡಬೇಕಲ್ವಾ? ಅದು ಯಾವುದು ನಮಸ್ಕಾರ ಅಂದರೆ ನಾನು ಮಲಗಿಕೊಳ್ಳುವುದೇ ನಾನು ನಿನಗೆ ಮಾಡುವ ನಮಸ್ಕಾರ. ಹೊರಳಾಡುವುದುಂಟಲ್ಲ, ಅದೇ ಬೇಕಿದ್ರೆ ನಿಮ್ಮ ಹೊರಳು ಸೇವೆ ಅಂತ ಅಂದ್ಕೊಳ್ಳಿಬೇಕಿದ್ರೆ. ಸುಖಮಖಿಲ ಆತ್ಮಾರ್ಪಣ ದೃಶ್ಯ ಅಷ್ಟೇ ಅಲ್ಲ, ನಾನು ಆತ್ಮಾರ್ಪಣ ದೃಶ್ಯ, ನನ್ನ ಈ ಆತ್ಮಾರ್ಪಣ ದೃಷ್ಟಿಯಿಂದ ಏನೆಲ್ಲ ಮಾಡಿದೆನೋ ಅದರಿಂದ ಆಗುವಂತಹ ಸಂತೋಷ ಉಂಟಲ್ಲ, ಅದೇ ಮಹಾ ಆನಂದ. ಹೀಗೆ ಪರ್ಯಾಯ ತವ ಭವತು ಎನ್ಮೇ ವಿಲಸಿತಂ, ನಾನು ಮಾಡುವಂತಹ ನನ್ನ ಎಲ್ಲ ಈ ದೇಹ ಮತ್ತು ಮನಸ್ಸಿನ ವಿಲಾಸಗಳೆಲ್ಲ, ಚಟುವಟಿಕೆಗಳೆಲ್ಲ ನಿನ್ನ ಪರ್ಯಾಯ ಪೂಜೆ ಆಗ್ತವೆ ಅಂತ ಜಗನ್ಮಾತೆಯನ್ನು ಕುರಿತು ಭಗವತ್ಪಾದರು ಹೇಳಿದರು. ಇವೆರಡೂ ಸಹ ಮಾನಸಿಕವಾದ ಪೂಜೆಗಳು. ಬಾಹ್ಯ ಪೂಜೆಗಿಂತ ಆಂತರಿಕ ಪೂಜೆ ಅಂತ ಕರೆಸಿಕೊಳ್ಳುವಂಥ ಮಾನಸಿಕ ಪೂಜೆಗೆ ಹೆಚ್ಚು ಶಕ್ತಿ. ನೀವು ಕೇಳ್ಬೋದು, ಅಲ್ಲ ಅಲ್ಲಿ ವಸ್ತುಗಳೇ ಇರೋದಿಲ್ಲ, ಅದು ಯಾಕ್ರಿ ಅಷ್ಟು ಶಕ್ತಿ ಅಂತಂದರೆ ಪ್ರಶ್ನೆ ಇಷ್ಟೇ. ಬಾಹ್ಯ ಪೂಜೆಯಲ್ಲಿ ವಸ್ತುಗಳಿರ್ತವೆ, ಅದರ ಮನಸ್ಸು ಆ ತತ್ವದಲ್ಲಿ ಸೇರಿರೋದಿಲ್ಲ. ಆಂತರಿಕ ಪೂಜೆಯಲ್ಲಿ ವಸ್ತುಗಳು ಇರೋದಿಲ್ಲ, ಅದರ ಮನಸ್ಸೇನಾಗಿರುತ್ತೆ ಕೇಳಿದ್ರೆ ಹೆಜ್ಜೆ ಹೆಜ್ಜೆಗೂ ಹೋಗಿ ಸೇರ್ತಾ ಇರಬೇಕು. ನಮ್ಮ ಇಡೀ ಪೂಜೆಯ ಉದ್ದೇಶವೇ ಮನಸ್ಸನ್ನು ಆ ಪರತತ್ವದ ಕಡೆಗೆ ಕಳುಹಿಸುವುದು. ಅದು ಆಂತರಿಕ ಪೂಜೆಯಿಂದಲೇ ಆಗೋದಾದ್ದರಿಂದ, ಯಾಕೆಂದರೆ ನೀವು ಮನಸ್ಸಲ್ಲಿ ಹಿಡಿದಿದ್ರೆ ಆ ಪೂಜೆ ಆಗೋದೇ ಇಲ್ಲ. ಅದಕ್ಕೋಸ್ಕರ ಆಂತರಿಕ ಪೂಜೆ ಹೆಚ್ಚು ಕಷ್ಟ ಮತ್ತು ಹೆಚ್ಚು ಸಂತೋಷವನ್ನು ಕೊಡುವಂತಹದ್ದು, ಅದು ಹೆಚ್ಚು ಶಕ್ತಿಯುತವಾದದ್ದು ಹೌದು. ಇಷ್ಟು ಹಿನ್ನೆಲೆಯಲ್ಲಿ ಯಾಕೆ ಬಂತು ಇದು? ಯಜ್ಞಪ್ರಿಯ, ಜಗನ್ಮಾತೆ ಯಜ್ಞಪ್ರಿಯಳು. ಯಜ್ಞ ಅನ್ನೋದಕ್ಕೆ ಅರ್ಥ ಪೂಜೆ ಅಂತ ಅರ್ಥ. ಪೂಜೆಯಲ್ಲಿ ಎರಡು ವಿಧ, ಒಂದು ಬಾಹ್ಯ ಪೂಜೆ, ಇನ್ನೊಂದು ಆಂತರಿಕ ಪೂಜೆ ಅಂತ. ಹಾಗಾಗಿ ಆಂತರಿಕ ಪೂಜೆಯ ವಿಷಯವಾಗಿ ಇಷ್ಟನ್ನು ತಿಳಿಸಿದ್ದೇನೆ. ಇದು ಒಂದರ್ಥ ಇಲ್ಲಿವರೆಗೆ. ಎರಡನೇ ಅರ್ಥ ಏನು ಅಂದರೆ, ಯಜ್ಞಪ್ರಿಯ. ಈಗ ಯಜ್ಞ ಅಂದರೆ ಬೇರೆ ಅರ್ಥ. ಈಗ ಮೊದಲ ಯಜ್ಞ ಅಂತ ಹೇಳೋದಕ್ಕೆ ಪೂಜೆ ಅಂತ ಹೇಳಿದೆ ನಾನು. ಈಗ ಯಜ್ಞ ಅಂದರೆ ಯಜ್ಞೋ ವೈ ವಿಷ್ಣು. ಯಜ್ಞ ಅನ್ನೋದಕ್ಕೆ ಅರ್ಥ ಏನು? ವಿಷ್ಣು.
ಅಂತ ಅರ್ಥ. ಈಗೇನು ಹೇಳ್ದಂಗಾಯ್ತು ಕೇಳಿದರೆ, ಯಜ್ಞಪ್ರಿಯ ಅಂದರೆ ಯಜ್ಞ ಅನ್ನೋದಕ್ಕೆ ವಿಷ್ಣು ಅಂತ ಅರ್ಥ ಆದರೆ ವಿಷ್ಣು ಪ್ರಿಯ ಅಂತ ಅರ್ಥ ಆಯಿತು. ಅಂದರೆ ಜಗನ್ಮಾತೆಗೆ ಆ ಯಜ್ಞ ಅಂತ ಕರೆಸಿಕೊಳ್ಳುವಂಥ ವಿಷ್ಣು ಪ್ರಿಯನಾದ್ದರಿಂದ ಅವಳು ಯಜ್ಞಪ್ರಿಯ ಅಂದರೆ ವಿಷ್ಣುಪ್ರಿಯ ಅಂತ. ಈಗ ಅದ್ರ ವಿವರಣೆ ಹೇಗೆ ಕೇಳಿದರೆ, ವಿಷ್ಣು ಪ್ರಿಯ, ವಿಷ್ಣುವಿಗೆ ಇವಳು ಪ್ರಿಯಳಾದವಳು, ಆದ್ದರಿಂದ ಅವಳು ವಿಷ್ಣು ಪ್ರಿಯ. ಇದಕ್ಕೆ ಎರಡು ಅರ್ಥ ಹೇಳ್ಬೋದು. ವಿಷ್ಣು ಪ್ರಿಯ ಯಸ್ಯಾಹ ಸ, ಯಾವಳಿಗೆ ವಿಷ್ಣುವೇ ಪ್ರಿಯವಾಗಿದ್ದಾನೋ ಅವಳು ವಿಷ್ಣುಪ್ರಿಯ ಅಥವಾ ಯಜ್ಞಪ್ರಿಯ. ಅಂದರೆ ಒಂದು ಜಗನ್ಮಾತೆಯ ಪರವಾಗಿ ವಿಷ್ಣು ಪ್ರಿಯ, ಇನ್ನೊಂದು ವಿಷ್ಣುವಿನ ಪರವಾಗಿ, ಎರಡನ್ನೂ ಸಹ ಹೇಳ್ಬೋದು. ಅದು ಈ ಭಾಷೆಯಲ್ಲಿ ಮಾತ್ರ ಇಂಥ ಸ್ವಾರಸ್ಯವನ್ನು ಹೇಳಲಿಕ್ಕೆ ಆಗೋದು, ಬೇರೆ ಭಾಷೆಯಲ್ಲಿ ಕಷ್ಟ ಹೀಗೆ ಹೇಳೋದಿಗೆ ಅಂತ. ಆದ್ದರಿಂದ ಯಜ್ಞ ವಿಷ್ಣು ಪ್ರಿಯ ಯಸ್ಯಾಹ ಸ ಬಹುರೀಯ ವಿವರಣೆಯಂತೆ ವಿಷ್ಣುವೇ ದೇವಿಗೆ ಪ್ರಿಯನಾದವನು ಅಂತಾದರೂ ಸಹ ಹೇಳಬಹುದು. ಇದು ಈ ನಾಮಕ್ಕೆ ಇರುವಂಥ ಎರಡನೇ ಅರ್ಥ ಆ್ಯಸ್ ಪರ್ ಸೌಭಾಗ್ಯ ಭಾಸ್ಕರ ವ್ಯಾಖ್ಯಾನ. ಚಂದ್ರಿಕಾ ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಅವರು ಈ ಪೂಜೆ ಎನ್ನುವಂತಹ ಅರ್ಥವನ್ನು ಸ್ವೀಕರಿಸಿದೆ ನೇರವಾಗಿ ಜ್ಯೋತಿಷ್ಠೋಮ ಯಾಗ ಮತ್ತು ಮೊದಲಾದಂತಹ ವಾಜಪೇಯಿ ಯಾಗ, ಗರುಡ ಚಯನ ಯಾಗ ಇತ್ಯಾದಿ ಎಲ್ಲ ಯಜ್ಞಗಳು ಏನಿದ್ದಾವಲ್ಲ, ಆ ಯಾಗ ಯಜ್ಞಗಳೇ ಇಷ್ಟವಾದವುಗಳು ಅವಳಿಗೆ ಅಂತ. ಅದರ ಜೊತೆಗೆ ಅವರಿನ್ನೂ ಹೇಳ್ತಾರೆ, ಭಗವದ್ಗೀತೆಯ 5ನೇ ಅಧ್ಯಾಯದಲ್ಲಿ 13 ಯಜ್ಞಗಳ ವಿಚಾರ ಬಂದಿದೆ. ಅದರ ಜೊತೆಗೆ ಇನ್ನೊಂದು ಆತ್ಮಯಜ್ಞವೂ ಬಂದಿದೆ ಅಲ್ಲಿ. ಆ ಎಲ್ಲ ಯಜ್ಞಗಳು ಸಹ ಅವಳಿಗೆ ಪ್ರಿಯವಾದವುಗಳೇ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ ಅಂತ ಹೇಳ್ತೇವೆ ನಾವು. ಅಂದರೆ ಇದು ಜ್ಞಾನಿಯಾದವನು ಮಾಡುವಂಥ ಯಜ್ಞ. ಅವನು ಏನು ತಿಳ್ಕೊಳ್ತಾನೆ ಕೇಳಿದರೆ, ಯಜ್ಞ ಮಾಡ್ತಾ ಇರುವಂತಹ ನಾನು ಸಹ ಬ್ರಹ್ಮಸ್ವರೂಪನೇ, ಯಜ್ಞದಲ್ಲಿ ಅರ್ಪಿಸುವಂಥ ಆಹುತಿಯೂ ಸಹ ಬ್ರಹ್ಮಸ್ವರೂಪವೇ, ಅದನ್ನು ಸ್ವೀಕರಿಸುವಂಥ ಅಗ್ನಿಯೂ ಸಹ ಬ್ರಹ್ಮಸ್ವರೂಪವೇ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ. ಹಾಗಿದ್ರೆ ಕೊನೆಗೆ ಆ ಯಜ್ಞದ ತುದಿಗೆ ಹೋಗಿ ಸೇರಬೇಕಾದವನು ಯಾರು ಕೇಳಿದರೆ ಅವನೇ. ಯಾಕಂದರೆ ಇರೋದು ಒಂದೇ ತತ್ವ. ಅಷ್ಟು ಹಿನ್ನೆಲೆಯಲ್ಲಿ ಜ್ಞಾನಿಯಾದವನು ಹೀಗೆ ಭಾವಿಸಿಕೊಂಡು ತನ್ನ ಯಜ್ಞವನ್ನು ಮಾಡ್ತಾನೆ ಅಂತ. ಇದರ ಜೊತೆಗೆ ಗಣಪತಿ ಮತ್ತು ಲಲಿತಾ, ವಾರ್ತಾಲಿ ಮೊದಲಾದಂತಹ ಈ ಹೋಮಗಳನ್ನು ಸಹ ಯಜ್ಞಗಳು ಅಂತಲೇ ಕರೆದಿದ್ದಾರೆ. ಆಕೆಗೆ ಇವೆಲ್ಲವೂ ಸಹ ಇಷ್ಟವಾದವುಗಳೇ. ಯಾಕೆಂದರೆ ಗಣಪತಿ ಸಂಬಂಧಪಟ್ಟ ಹಾಗೆ ಹೋಮ ಮಾಡಿದರೆ ಅದು ಸಹ ಅವಳಿಗೆ ಇಷ್ಟವೇ. ಯಾಕೆಂದರೆ ಗಣಪತಿ ಆಕೆಯ ಮಗ, ಪುರಾಣದ ದೃಷ್ಟಿಯಲ್ಲಿ, ತತ್ವದ ದೃಷ್ಟಿಯಲ್ಲಿ ಅಲ್ಲ. ಇಷ್ಟು ಹಿನ್ನೆಲೆಯಲ್ಲಿ ಯಜ್ಞಪ್ರಿಯಳು ಅಂದರೆ ಇಂಥ ಮಹಾಮಹಾ ಯಜ್ಞಗಳೆಲ್ಲ ಪ್ರಿಯವಾದವಳು, ಆದ್ದರಿಂದ ಅವಳು ಯಜ್ಞಪ್ರಿಯಳು ಅಂತ ಆಯಿತು. ಹಾಗಿದ್ರೆ ಇಂಥ ಯಜ್ಞವನ್ನು ನಿಜವಾಗಿಯೂ ಮಾಡುವವರು ಯಾರು? ಅದಕ್ಕೆ ಉತ್ತರ ಹೇಳುತ್ತೆ ಮುಂದಿನ ನಾಮ ಯಜ್ಞಕರ್ತ್ರೀ. ನಮಗೆಲ್ಲ ಒಂದು ಭ್ರಮೆ ಉಂಟು, ಈ ಯಜ್ಞವನ್ನು ನಾವೇ ಮಾಡ್ತೇವೆ ಅಂತ. ನಾವು ಅಂದರೆ ಯಾರು? ಬೇಡ, ನಾನು ಅಂತ ಹೇಳೋಣ. ನಾನು ಅಂದರೆ ಯಾರು? ಕರಚರಣಾದಿ ಅವಯವಗಳಿಂದ ಕೂಡಿದ ಈ ದೇಹ ನಾನು, ಅಥವಾ ಉಸಿರಾಡುವ ಪ್ರಾಣ ನಾನು, ಅಥವಾ ಜ್ಞಾನೇಂದ್ರಿಯಗಳು ಇದ್ದಾವಲ್ಲ 5, ಈ ಸಮುದಾಯ ನಾನು, ಅಥವಾ ಪಂಚಕರ್ಮೇಂದ್ರಿಯಗಳಿದ್ದಾವಲ್ಲ ಈ ಗುಂಪು ನಾನು, ಅಥವಾ ಬುದ್ಧಿ ನಾನು, ಅಥವಾ ಮನಸ್ಸು ನಾನು. ಇಲ್ಲಿ ನಾನು ಅಂದರೆ ಯಾರು? ಲಾಗಾಯಿತು ನಾವು ನಾನು 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 ಅಂತ ಹೇಳ್ಕೊಂಡು ಬಂದಿದ್ದೆ. ಅರೆ ನಾನು ಅಂದ್ರೆ ಗೊತ್ತಿಲ್ವನ್ರಿ? ಗೊತ್ತಿಲ್ಲ, ನೀವು ಸ್ವಲ್ಪ ಹೇಳ್ರಿ ಅಂತಂದರೆ ನೋಡಿ, ಎಲ್ಲರಿಗೂ ಪರಿಚಯ ಉಂಟು. ಆದರೆ ಆ ನಾನು ಅಂದರೆ ಈ ದೇಹದಲ್ಲಿ ಯಾರು? ಅವನು ಎಲ್ಲಿದ್ದಾನೆ? ಕೇಳಿದ ತಕ್ಷಣ ಅಡ್ರೆಸ್ ತೆಗೆದು ಕೊಟ್ಬಿಡ್ತೇವೆ ನಾವು. ರೆಡಿಮೇಡ್ ಕಾರ್ಡ್ ಇರುತ್ತೆ ನಮ್ಮ ಹತ್ರ ಅಂತ.
ಅವ್ರಿಗೆ ಬೇಕೋ ಬೇಡೋ, ನಾವಂತೂ ಸಹ ನಾವು ಪ್ರಸಿದ್ಧ ವ್ಯಕ್ತಿಗಳಲ್ವಾ, ಅದಕ್ಕೋಸ್ಕರ ಕೊಟ್ಬಿಡೋದು ತಕ್ಷಣ. ಆದರೆ ನಾನು ಏನ ಅಡ್ರೆಸ್ ಎಲ್ಲಿ ಇಲ್ಲಿ, ಅದು ವಿಚಾರ ಮಾಡಬೇಕಲ್ವಾ. ಅದಕ್ಕೋಸ್ಕರ ಇಲ್ಲಿ ನಾನು ಯಜ್ಞ ಮಾಡ್ತೇನೆ ಅಂದರೆ ಆ ನಾನು ಎನ್ನುವಂಥ ಶಬ್ದದಿಂದ ಬೋಧ್ಯವಾದಂಥದ್ದು ಯಾವುದು ಅಂದರೆ ಅದು ಕೇವಲ ಚೈತನ್ಯ ಸ್ವರೂಪ, ಅದೇ ಆತ್ಮವಸ್ತು. ಅಂದರೆ ನಾನು ಎನ್ನುವ ಶಬ್ದಕ್ಕೆ ವಿಷಯ ಯಾವುದು ಅಂದರೆ, ಶಬ್ದಕ್ಕೆ ವಿಷಯ ಅಂದರೆ ನೋಡಿ, ಪ್ರತಿಯೊಂದು ಶಬ್ದ ಅದಕ್ಕೊಂದು ವಿಷಯ ಅಂದರೆ ಅರ್ಥ ಇರುತ್ತೆ, ಅದು ಇರಲೇಬೇಕು. ಈಗ ನೋಡಿ, ಪುಸ್ತಕ ಅಂತ ನಾನು ಹೇಳ್ತೇನೆ, ಪುಸ್ತಕ ಎನ್ನುವಂಥ ಈ ಶಬ್ದಕ್ಕೆ ಅರ್ಥ ಯಾವುದು ಅಂದರೆ ಈ ಆಕಾರ ಮನಸ್ಸಿಗೆ ಬರ್ತಾ ಇದೆ ಅಲ್ವಾ. ಹಾಗೆಯೇ ಸ್ಪೆಕ್ಸ್ ಬಾಕ್ಸ್ ಅಂತ ಒಂದು ಶಬ್ದ ಹೇಳ್ತೇನೆ, ಈ ಶಬ್ದಕ್ಕೆ ಅರ್ಥ ಯಾವುದು ಅಂದರೆ ಇದು. ಹಾಗೆಯೇ ನಾನು ಅನ್ನುವುದಕ್ಕೆ ಒಂದು ವಿಷಯ ಇರಬೇಕಲ್ವಾ, ಅದು ಯಾವುದು? ಅದೇ ಚೈತನ್ಯ. ಹಾಗಾಗಿ ನಿಜವಾದ ಅರ್ಥದಲ್ಲಿ ಯಜ್ಞಕರ್ತ್ರಿ ಅಂದರೆ ಯಜ್ಞವನ್ನು ಮಾಡುವವಳು ಅವಳೇ. ಅದರ ವಿವರಣೆ ಹೀಗೆ: ಯಜ್ಞಸ್ಯ ಕರ್ತ ಯಜ್ಞಕರ್ತ, ತಸ್ಯ ಸ್ತ್ರೀ ಯಜ್ಞಕರ್ತ್ರಿ. ಯಜ್ಞಕರ್ತ ಪರಮೇಶ್ವರ, ಪರಮಾತ್ಮ, ಅವನ ಸ್ತ್ರೀ ನಮಗೆ ಅರ್ಥ ಆಗೋದಕ್ಕೆ ಹೇಳೋದು ಇದನ್ನು. ಅದಕ್ಕೋಸ್ಕರ ಜಗನ್ಮಾತೆಯನ್ನು ಕುರಿತು ಯಜ್ಞಕರ್ತ್ರಿ ಅಂತ ಸ್ತ್ರೀಲಿಂಗಾಂತವಾಗಿ ಹೇಳಿದ್ದಾರೆ. ಒಟ್ಟಾರೆ ನಿಜವಾದ ಅರ್ಥದಲ್ಲಿ ಯಜ್ಞವನ್ನು ಮಾಡುವವನು ಅಂದರೆ ಆ ಯಜಮಾನನ ರೂಪದಲ್ಲಿ ಇರುವವನು, ಅಂದರೆ ಯಜಮಾನಲ್ಲಿ ಚೈತನ್ಯ ರೂಪದಿಂದ ಇರುವವನು ಸಾಕ್ಷಾತ್ ಪರಮಾತ್ಮ. ಆ ಪರಮಾತ್ಮನ ಸ್ತ್ರೀ ಆದ್ದರಿಂದ ಪರಮೇಶ್ವರಿ, ಜಗನ್ಮಾತೆಯೇ ಯಜ್ಞಕರ್ತ್ರಿ ಅಂತ. ಆದ್ದರಿಂದ ಸಕಲ ಕರ್ಮಕ್ಕೂ ಸಹ ಅವನು ಮೂಲಾಧಾರ. ಅವನು ಅನ್ನೋದು ಪುಲ್ಲಿಂಗ. ಮುಂದಕ್ಕೆ ಹೋದಾಗ ಈ ಲಿಂಗಗಳು ಯಾವುದು ಕೆಲಸ ಮಾಡೋಲ್ಲ, ಅಲ್ಲಿ ಕೇವಲ ತತ್ವ. ಹಾಗಾಗಿ ಅವಳು ಅಂತನೂ ಸಹ ಹೇಳಲಿಕ್ಕಾಗತ್ತೆ. ಆದ್ದರಿಂದ ಆ ಅವಳು ದೇವಿಯೇ ಆದ್ದರಿಂದ ಅವಳೇ ನಿಜಾರ್ಥದಲ್ಲಿ ಯಜ್ಞಕರ್ತ್ರಿ ಅಂತ ಕರೆಯಲ್ಪಡ್ತಾಳೆ. ಇದು ಈ ನಾಮಕ್ಕೆ ಭಾಸ್ಕರರಾಯರು ಕೊಟ್ಟಂತಹ ಒಂದು ಅರ್ಥ. ಚಂದ್ರಿಕಾ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಹಿಂದಿನ ನಾಮದಲ್ಲಿ ವಿವರಿಸಿದಂಥ ಈ ಜ್ಯೋತಿಷ್ಠೋಮಾದಿ ಯಜ್ಞ ಯಾಗಗಳು ಏನಿದ್ವಲ್ಲ, ಇವುಗಳನ್ನೆಲ್ಲ ಮಾಡುವವಳಾದ್ದರಿಂದ ನಿಜವಾದ ಅರ್ಥದಲ್ಲಿ ಅವಳೇ ಯಜ್ಞಕರ್ತ್ರಿ. ಯಾಕೆಂದರೆ ಅವಳು ಚೈತನ್ಯ ಸ್ವರೂಪಿಣಿ. ಆ ಚೈತನ್ಯ ರೂಪದಿಂದ ಇಲ್ಲಿದ್ದರೆ ಸೋಕಾಳ್ ಯಜಮಾನ ಯಜ್ಞ ಮಾಡ್ತಾನೆ. ಅವಳೇ ಇಲ್ಲಿಲ್ಲದೇ ಇದ್ದರೆ, ಚೈತನ್ಯ ರೂಪಿಣಿ ಆದವಳು ಇಲ್ಲಿ ಇಲ್ಲದೇ ಇದ್ದರೆ ಅವನನ್ನು ಯಜಮಾನ ಅಂತ ಕರೀತಾರ? ಇಲ್ಲ ಅಲ್ವಾ. ಹಾಗಾಗಿ ನಿಜಾರ್ಥದಲ್ಲಿ ಅವಳೇ ಯಜ್ಞ ಮಾಡುವವಳು. ಅಂದರೆ ಯಜಮಾನನಲ್ಲಿದ್ದು ಯಜಮಾನ ಸ್ವರೂಪದಿಂದ ಅವಳು ಯಜ್ಞ ಮಾಡ್ತಾಳೆ. ಯಾವ ತತ್ವ ಇಲ್ಲಿದ್ದರೆ ನಾವು ಕೆಲಸ ಮಾಡ್ತೇವೋ ಆ ಕೆಲಸದ ಒಡತಿ ಅಥವಾ ಒಡೆಯ ಯಾರು ಅಂದರೆ ಅವನೇ ಅಥವಾ ಅವಳೇ, ನಾವಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ವಿವರಣೆ ಆಯಿತು. ಇದು ಮತ್ತು ಮುಂದಿನ ನಾಮ ಯಜಮಾನ ಸ್ವರೂಪಿಣಿ. ಈ ನಾಮ ಹೇಳಿದಾಗ ನಮ್ಮ ಮನಸ್ಸಿಗೆ ಸ್ಪಷ್ಟವಾದ ಅಭಿಪ್ರಾಯ ಬರದೇ ಇದ್ದರೆ ಮುಂದಿನ ನಾಮ ಹೇಳ್ತೇನೆ ಅಂತಾರೆ. ಏನು ಅಂದರೆ ಯಜಮಾನಾತ್ಮಕ ದೀಕ್ಷಿತಮೂರ್ತಿ ಪರಶಿವ ತಸ್ಯ ಪತ್ನಿ ದೀಕ್ಷಾಖ್ಯಾ ಸಂತಾನಸ್ಯ ಮಾತಾ ಅಂತ ವಿವರಣೆ. ಆ ಯಜಮಾನ ಸ್ವರೂಪಿಣಿ, ಯಜಮಾನನ ರೂಪದಲ್ಲಿ ಇದ್ದು ಯಜ್ಞವನ್ನು ಮಾಡುವವನು ಯಜಮಾನ ಪರಮಾತ್ಮ. ಅವನ ಆ ಯಜ್ಞ ದೀಕ್ಷಾಧರನಾದ ನಿಜವಾದ ಯಜಮಾನ ಅವನಿದ್ದಾನಲ್ಲ, ಅವನು ಯಾರು ಅಂದರೆ ಸಾಕ್ಷಾತ್ ಪರಶಿವನೇ, ಪರಮಾತ್ಮನೇ. ದೀಕ್ಷೆಯೇ ಅವನ ಪತ್ನಿ, ದೀಕ್ಷಾಪತ್ನಿ. ತಸ್ಯೈವಂ ವಿದುಷೋ ಯಜ್ಞಸ್ಯಾತ್ಮ ಯಜಮಾನ ಶ್ರದ್ಧಾಪತ್ನಿ ಅಂತ ಉಪನಿಷತ್ತು, ಇಲ್ಲಿ ದೀಕ್ಷಾಪತ್ನಿ ಅಂತ. ಹಾಗಾಗಿ ಆ ದೀಕ್ಷೆಯೇ ಪತ್ನಿ. ಮತ್ತು ಇವನು ಪರಮಾತ್ಮನೇ ಯಜಮಾನ ಆದಮೇಲೆ
ಅವನ ಪತ್ನಿಯೇ ಯಜಮಾನ ಸ್ವರೂಪಿಣಿ ಅಂತ ಆದಮೇಲೆ, ಪತ್ನಿ ಆದಮೇಲೆ ಮತ್ತು ಇವರಿಬ್ಬರು ಒಂದು ಸಂತತಿ ಇರಬೇಕಲ್ವಾ? ಆ ಸಂತತಿ ಯಾವುದು ಕೇಳಿದರೆ ಯಜ್ಞ ಸಂತಾನ, ಅಂದರೆ ಯಜ್ಞದ ವೃದ್ಧಿಯೇ ಅದು ಸಫಲಗೊಂಡು ಫಲ ನೀಡುವುದೇ ಅದರ ಸಂತತಿ. ಹೀಗೆ ಅಂತ ಇದನ್ನು ಹೀಗೆ ತಿಳಿಸುತ್ತೆ ಲಿಂಗಪುರಾಣ. ಯಜಮಾನಾತ್ಮಕೋ ದೇವ, ಆ ದೇವನೇ ಯಜಮಾನ ಸ್ವರೂಪ. ಮತ್ತು ಮಹಾದೇವೋ ಬುಧೈ ಪ್ರಭು, ಅವನು ಯಾರು ಕೇಳಿದರೆ ಆ ಮಹಾದೇವ ಪರಮಾತ್ಮ. ಅವನನ್ನು ಶಾಸ್ತ್ರಗಳು ಕೆಲವು ಸಲ ಉಗ್ರ ಇತ್ಯುಚ್ಯತೆ ಸದ್ಭಿ, ಜ್ಞಾನಿಗಳು ಸಜ್ಜನರವನನ್ನು ಉಗ್ರ ಅಂತ ಕೆಲವು ಕಡೆ ಕರೆದಿದ್ದಾರೆ. ಈಶಾನಶ್ಚೇತಿ ಚಾಪರೈಹಿ, ಕೆಲವು ಜನ ಅವನನ್ನು ಈಶಾನ ಅಂತಲೂ ಸಹ ಕರೆದಿದ್ದಾರೆ. ಉಗ್ರಾಹ್ವಯಸ್ಯ ದೇವಸ್ಯ ಯಜಮಾನಾತ್ಮನಃ ಪ್ರಭೋ ದೀಕ್ಷಾಪತ್ನಿ ಬುಧೈರುಕ್ತ. ಇಲ್ಲಿ ಹೇಳಿದ್ದೇನೆ, ಅವ್ರು ಹೇಳ್ತಾರೆ ಅವನ ಪತ್ನಿ ಯಾರು ಕೇಳಿದರೆ ದೀಕ್ಷಾ, ಅಂದರೆ ಆ ಯಜ್ಞ ದೀಕ್ಷಾಧರನಾಗಿರ್ತಾನಲ್ಲ, ಹಾಗೆ ಇರುವಿಕೆಯೇ ಆ ಯಜಮಾನ ಅಂತ ಕರೆಸ್ಕೊಳ್ಳುವಂತಹ ಪರಮಾತ್ಮನ ಪತ್ನಿ. ಸಂತಾನಾಖ್ಯ ತದಾತ್ಮಜ, ಆತ್ಮಜ ಅಂದರೆ ಮಗ ಅಂತರ್ಥ. ಈ ಯಜ್ಞರೂಪನಾದ ಪರಮಾತ್ಮನ ಸಂತತಿ ಯಾವುದು ಕೇಳಿದರೆ ಆ ಯಜ್ಞದ ವಿಶಾಲವಾಗುವಿಕೆ, ಅಂದರೆ ಸಾದ್ಗುಣ್ಯಗೊಂಡು ಫಲ ನೀಡುವಿಕೆ. ಇಷ್ಟು ಹಿನ್ನೆಲೆಯಲ್ಲಿ ಅಂದರೆ ಮೇಲಿನ ಅಭಿಪ್ರಾಯವನ್ನು ವಾಯುಪುರಾಣವೂ ಸಹ ಇದೇ ರೀತಿಯಾಗಿ ಹೇಳ್ತದೆ. ಅಂದರೆ ಒಂದು ಮಾತಿಗೆ ಬೇರೆ 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 ಗ್ರಂಥಗಳು ನಮ್ಮಲ್ಲೂ ಇದೆ, ನಾವು ಇದೇ ಅಭಿಪ್ರಾಯ ಹೇಳಿದ್ದೇವೆ, ಸೇರಿಸಿ ಅಂತ ಹೇಳುವ ಹಾಗೆ ಉಗ್ರಾಹ ತನು ಸಪ್ತಮೀ ಯಾ ದೀಕ್ಷಿತೈ ಬ್ರಾಹ್ಮಣೈ ಸಹ ದೀಕ್ಷಾಪತ್ನಿ ಸ್ಮೃತಾ ತಸ್ಯ ಸಂತಾನ ಪುತ್ರ ಉಚ್ಯತೆ. ಅಲ್ಲಿ ಏನು ಲಲಿತಾ ಸಹಸ್ರನಾಮದ ವ್ಯಾಖ್ಯಾನದಲ್ಲಿ ಭಾಸ್ಕರಾರು ಹೇಳಿದರೋ ಅವರು ಇದನ್ನೆಲ್ಲ ಉದಾಹರಣೆಯಾಗಿ ಕೊಡ್ತಾರೆ. ಅಲ್ಲಿಗೆ ಯಜ್ಞದ ನಿಜವಾದ ಯಜಮಾನ ಪರಶಿವನೇ. ಮತ್ತು ಯಜಮಾನನ ಪತ್ನಿಯಾದಂಥ ದೇವಿಯೇ ಯಜಮಾನ ಸ್ವರೂಪಿಣಿ ಆಗಿದ್ದಾಳೆ. ಇಲ್ಲಿಗೆ ಒಂದು ಅರ್ಥ ಆಯಿತು. ಇದು ಎರಡನೇ ಅರ್ಥ ಏನು ಅಂದರೆ, ಶಿವನಿಗೆ ವಾಸ್ತವಿಕವಾಗಿ 8 ಶರೀರಗಳು. ಪ್ರಾಯಶಃ ನೀವು ಕಾಲೇಜಲ್ಲಿ ಅಥವಾ ನಿಮ್ಮ ಶಿಕ್ಷಣ ಪ್ರಾಪ್ತಿಯ ಕಾಲದಲ್ಲಿ ಕಾಳಿದಾಸನ ನಾಟಕವನ್ನು ಓದಿದ್ದಿದ್ದರೆ, ಅಭಿಜ್ಞಾನ ಶಾಕುಂತಲವನ್ನು, ಆ ನಾಟಕದ ಪ್ರಾರಂಭದಲ್ಲಿಯೇ ಅವನು ಶಿವನನ್ನು ಸ್ತೋತ್ರ ಮಾಡ್ತಾನೆ ಕಾಳಿದಾಸ. ಏನು ಹೇಳ್ತಾನೆ ಅಂದರೆ, ಯಾ ಸೃಷ್ಟಿಸ್ರಷ್ಟುರಾದ್ಯ ವಹತಿ ವಿಧಿಹುತಂ ಯಾಹ್ವೈರ್ಯಾ ಚ ಹೋತ್ರಿ ಯೇ ದ್ವೇ ಕಾಲಂ ವಿಧತ್ತಃ ಶ್ರುತಿ ವಿಷಯ ಗುಣ ಯಾ ಸ್ಥಿತಾ ವ್ಯಾಪ್ಯ ವಿಶ್ವಂ ಯಾ ಮಾಹುಃ ಸರ್ವಬೀಜ ಪ್ರಕೃತಿರಿತಿ ಯಯಾ ಪ್ರಾಣಿನಃ ಪ್ರಾಣವಂತಃ ಪ್ರತ್ಯಕ್ಷಾಭಿಃ ಪ್ರಪನ್ನಃ ತನುಭಿರವತು ವಃ ತಾಭಿರಷ್ಟಾಭಿರೀಶಃ. ಈ 8 ಶರೀರಗಳಿಂದ ಆ ಪ್ರತ್ಯಕ್ಷ ರೂಪನಾದಂಥ ಪರಮಾತ್ಮ ನಮ್ಮನ್ನು ಕಾಪಾಡಲಿ. ಹಾಗಿದ್ರೆ ಶಿವನ 8 ಶರೀರಗಳು ಯಾವುವು? ಬಹಳ ಸುಲಭ. ಪಂಚಭೂತಗಳು ಪೃಥಿವ್ಯಪ್ತೇಜೋ ವಾಯು ಆಕಾಶ, ಈ 5 ಅವನ ಶರೀರ ಒಂದು. ಅದಾದಮೇಲೆ ಸೂರ್ಯಚಂದ್ರರು ಎಷ್ಟಾಯಿತು? 7 ಆಯಿತು. ಯಜ್ಞವನ್ನು ಮಾಡುವ ಯಜಮಾನ ಅವನು 8ನೇವನು. ಹಾಗಾಗಿ ಯಜ್ಞದೀಕ್ಷಿತನಾದ ಯಜಮಾನನನ್ನು ನಾವು ನೋಡಿದಾಗ ನಮಗೇನು ಭಾವನೆ ಬರಬೇಕು ಅಂದರೆ, ಶಿವನ 8 ಶರೀರಗಳಲ್ಲಿ ಒಂದಾದಂತಹ ಈ ಶರೀರವನ್ನು ನಾವು ಈ ಯಜ್ಞ ಕಾಲದಲ್ಲಿ ನೋಡ್ತಾ ಇದ್ದೇವೆ ಎನ್ನುವಂಥ ಭಾವನೆ ಬಂದರೆ, ಆಗ ನಾವು ಯಜ್ಞದಲ್ಲಿ ಪಾಲ್ಗೊಂಡು ಅದನ್ನು ವೀಕ್ಷಿಸಿದ್ದು ಸಾರ್ಥಕ. ಯಾವನೋ ಯಜ್ಞ ಮಾಡ್ತಾನಂತೆ ಅಂತ ಅಂದ್ಕೊಂಡು ಬಂದರೆ, ಒಂದು ದೃಷ್ಟಿಯಲ್ಲಿ ಅದು ಶಿವನ ದೇಹವನ್ನು ನಾವು ಹಳಿದಂತೆ. ಇದರಿಂದ ಏನು ಅವನಿಗೇನು ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ಲಾಭ ನಷ್ಟ ನಮಗೆ. ನಾನು ಮೊದಲು ಹೇಳಿದ ಭಾವದಿಂದ ಕಂಡ್ರೆ ನಮ್ಮ ಮನಸ್ಸು ಶುದ್ಧ. ಎರಡನೆಯ ದೃಷ್ಟಿಯಲ್ಲಿ ನೋಡಿದಾಗ ನಮ್ಮ ಮನಸ್ಸು ಕೊಳೆ ಆಯಿತು, ಅಷ್ಟೆ, ಇನ್ನೇನಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತು ಕಾಳಿದಾಸ ಹೇಳಿದಂಥ ಈ ಮಾತನ್ನು ಕುಮಾರ ಸಂಭವದಲ್ಲೂ ಹೇಳ್ತಾನೆ. ಅವನೇನೆ
ಏನು ಹೇಳ್ತಾನೆ? ಪೃಥಿವೀ ಸಲಿಲಂ ತೇಜ, ನೋಡಿ ಪೃಥಿವಿ ಪಂಚಭೂತಗಳಲ್ಲಿ ಒಂದು, ಸಲಿಲಂ ನೀರು, ತೇಜ ಅಗ್ನಿ, ವಾಯು ಆಕಾಶ, ಪಂಚಭೂತಗಳಾದವು. ಸೂರ್ಯ ಚಂದ್ರಮಸೌ, ಸೂರ್ಯಚಂದ್ರರು, ಮತ್ತು ಸೋಮಯಾಜಿ. ಸೋಮಯಾಜಿ ಅಂದರೆ ಆ ಯಾಗವನ್ನು ಮಾಡುವಂತಹ ಯಜಮಾನ. ಇತಿ ಅಷ್ಟಮೂರ್ತಯ, ಇವರಿಷ್ಟು ಜನ ಶಿವನ ಶರೀರ ರೂಪದಲ್ಲಿರುವಂಥವರು ಅಂತ. ಕೆಲವು ಗಿಡಗಳಲ್ಲಿ ಈ ಶಿವನ 8ನೇ ಶರೀರವನ್ನು ಆತ್ಮನೇ ಆಗಿದ್ದಾನೆ ಅಂತಲೂ ಸಹ ಹೇಳಲಾಗಿದೆ. ಎರಡೂ ಸಹ ಸಮ್ಮತವಾದಂಥದ್ದೇ. ಅಷ್ಟು ಹಿನ್ನೆಲೆಯಲ್ಲಿ ಆ ಶಿವನ 8 ಶರೀರಗಳಲ್ಲಿ ಒಂದು ಶರೀರ ಯಜಮಾನನೇ ಆದ್ದರಿಂದ, ಅಂಥ ಯಜಮಾನನ ಪತ್ನಿಯ ರೂಪದಲ್ಲಿ ಇರುವವಳಾದ್ದರಿಂದ ಅವಳು ಯಜಮಾನ ಸ್ವರೂಪಿಣಿ ಅಂತ. ಚಂದ್ರಿಕಾ ವ್ಯಾಖ್ಯಾನ ಹೇಳುತ್ತೆ, ಯಜಮಾನಃ ದೀಕ್ಷಿತಃ ಏವ ಸ್ವರೂಪಂ ಅಸ್ಯಾಹ ಅಸ್ತೀತಿ ಯಜಮಾನ ಸ್ವರೂಪ ಅಂತ. ಯಜಮಾನ ಅಂದರೆ ಆ ಯಜ್ಞಕರ್ತನಂಥ ದೀಕ್ಷಿತ ಅಂದರೆ ಯಜ್ಞದೀಕ್ಷಿತನಾದ ಯಜಮಾನನೇ ದೇವಿಯ ಸ್ವರೂಪದಲ್ಲಿ ಇರುವವನು. ಅವರು ಯಜಮಾನನ ಪತ್ನಿ ಅಂತ ಹೇಳಿದ್ರಲ್ಲ, ಯಜ್ಞದೀಕ್ಷಿತನಾದ ಯಜಮಾನನೇ ದೇವಿಯ ಸ್ವರೂಪ ಅಂತ ಕರೆದು ಬಿಡ್ತಾರೆ. ಅಷ್ಟೇ ವ್ಯತ್ಯಾಸ ವ್ಯಾಖ್ಯಾನದಲ್ಲಿ. ಇದಿಷ್ಟು ಮೊದಲ ಅರ್ಥ. ಎರಡನೇ ಅರ್ಥ ಏನು ಅಂದರೆ, ಯಜಮಾನಶ್ಚ ಸ್ವಶ್ಚ ಯಜಮಾನಸ್ವೌ ದೀಕ್ಷಿತಾತ್ಮಾನೌ ತಾವೇವ ರೂಪೇ ಅಸ್ಯಾಹ ಅಸ್ತೀತಿ ಯಜಮಾನ ಸ್ವರೂಪಿಣಿ. ಬಹಳ ಅದ್ಭುತವಾದಂಥ ವಿವರಣೆಯನ್ನು ಕೊಡ್ತಾರೆ ಅವರು. ಏನು ಅಂದರೆ, ಯಜಮಾನ ಒಂದು, ಮತ್ತು ಸ್ವಶ್ಚ ತನ್ನ ಆತ್ಮ. ಯಜಮಾನ ಅಂತ ಹೇಳಬೇಕಿದ್ರೆ ಈ ದೇಹ ಮನಸ್ಸು ಇಂದ್ರಿಯಗಳಲ್ಲಿಯೇ ನಾನು ಎನ್ನುವಂಥ ಬುದ್ಧಿಯನ್ನಿಟ್ಟಂತಹ ಒಂದು ಸ್ಥೂಲವಾದಂಥ ಭಾವ. ಅದಾದಮೇಲೆ ಎರಡನೇದು ಸ್ವಚ್ಛ ಅಂದರೆ ತನ್ನ ಆತ್ಮ. ಅಂದರೆ ಈ ಎರಡೂ ಸಹ ದೇವಿಯ ರೂಪಗಳೇ. ಲಲಿತಾ ಸಹಸ್ರನಾಮದಲ್ಲಿ ಹಿಂದೆ ಬಂದಿದೆ, ಅಲ್ಲ ದೇಹ ಆತ್ಮ ಆಗೋದು ಹೇಗ್ರಿ ಅಂತ ನಿಮ್ಗೆ ಸಂಶಯ ಬರ್ಬೋದು. ಅಲ್ಲ, ಆತ್ಮ ಅಂತ ಹೇಳಲಿಲ್ಲ, ಈ ದೇಹಾದಿಗಳನ್ನು ಇಟ್ಕೊಂಡು ಆತ್ಮ ಅಂತ ಕರೆದಿದೆ ಅಲ್ಲಿ. ಯಾಕೆ ಕೇಳಿದರೆ ಅವನು ಗುರುತಿಸೋದಕ್ಕೊಂದು ಮಾಧ್ಯಮ ಬೇಕಲ್ವ ನಮಗೆ. ಆ ಮಾಧ್ಯಮ ಯಾವುದು ಅಂದರೆ ದೇಹ. ಅದು ದೇವಿ ಆಗತ್ತಾ ಅಂತ ಅಂದರೆ ನಾಮ ಬಂದೇ ಒಂದು ಜಡಾತ್ಮಿಕ, ಜಡಶಕ್ತಿ. ನೆನೆಸ್ಕೊಳ್ಳಿ ಒಂದು ಸಲ ಅಲ್ವಾ. ಹಾಗಾಗಿ ಈ ಜಡ ದೇಹ ಜಡ ಅಂತ ಆದಮೇಲೆ ಆ ಜಡರೂಪದಲ್ಲಿ ಇರುವವಳು ಸಹ ಅವಳೇ. ಆದ್ದರಿಂದ ಜಡ ಮತ್ತು ಚೇತನ ಈ ಎರಡರ ಸ್ವರೂಪದಲ್ಲಿರುವಂಥ ದೇವಿಯೇ ಅವಳು ನಿಜವಾದ ಅರ್ಥದಲ್ಲಿ ಯಜಮಾನ ಸ್ವರೂಪಿಣಿ ಅಂತ ಹೇಳಿದಾಗಾಯಿತು. ಇಲ್ಲಿಗೆ ಈ ನಾಮದ ವಿವರಣೆ ಆಯಿತು ಅಂತ ಅಂದ್ಕೊಳ್ಳೋಣ. ಮತ್ತು 84ನೆಯ ನಾಮ ಧರ್ಮಾಧಾರ ಅಂತ. ಧರ್ಮಕ್ಕೆ ಆಧಾರವಾಗಿರುವವಳು ಯಾರು? ಜಗನ್ಮಾತೆ ಅಂತ. ಇದನ್ನು ಹೇಳಿದ ನಮಗೊಂದು ಸಂಶಯ ಬರ್ತದೆ. ಇವತ್ತು ನಮ್ಮ ದೇಶದ ಹಲವಾರು ಸಮಸ್ಯೆಗಳಿಗೆ ಮೂಲವಾದಂಥದ್ದು ಈ ಶಬ್ದವೇ. ಅವರು ಆ ಧರ್ಮದವರು, ಇವರು ಈ ಧರ್ಮದವರು ಅಂತ. ನಮ್ಮ ಧರ್ಮ ಹೆಚ್ಚು ಅಂತ ಹೇಳ್ಕೊಳ್ಳಿ, ಇನ್ನೊಬ್ಬರು ಧರ್ಮವನ್ನು ಯಾಕೆ ಹಳಿಬೇಕು ಅಂತ. ಧರ್ಮದ ಬಗ್ಗೆ ಇಷ್ಟೆಲ್ಲ ಮಾತನ್ನು ಯಾರ್ಯಾರೆಲ್ಲ ಹೇಳ್ತಾರೋ ಅವರು ಯಾರಿಗೂ ನಿಜವಾಗಿ ಧರ್ಮ ಶಬ್ದ ಅರ್ಥ ಗೊತ್ತಿರೋದಿಲ್ಲ. ನಾನು ತುಂಬ ಸಲ ಹೇಳಿದ್ದೇನೆ, ಧರ್ಮ ಬೇರೆ, ಮತ ಬೇರೆ. ಇದು ಸ್ಪಷ್ಟವಾಗಿ ನಮ್ಗೆ ಗೊತ್ತಿರಬೇಕು. ಒಂದು ಅರ್ಥದಲ್ಲಿ ಹೇಳಬೇಕು ಅಂದರೆ ಧರ್ಮ ಅಂದರೆ ಆತ್ಮವಸ್ತು ಇದ್ದ ಹಾಗೆ, ಮತ ಎನ್ನುವಂಥದ್ದು ದೇಹ ಇದ್ದ ಹಾಗೆ. ಹಾಗಿದ್ರೆ ಧರ್ಮ ಅಂದರೆ ಏನು ಅಂದರೆ, ನಾವು ಸೌಭಾಗ್ಯ ಭಾಸ್ಕರದ ವಿವರಣೆಯನ್ನು ನೋಡೋಕ್ಕಿಂತ ಮೊದಲು ಪ್ರಸಿದ್ಧವಾದಂಥ ಧರ್ಮಕ್ಕೆ 5 ಲಕ್ಷಣಗಳಿವೆ. ಆ 5 ಲಕ್ಷಣಗಳನ್ನು ನೋಡಬೇಕು. ಇದು ನೋಡಿ, ಈ ಧರ್ಮ ಪ್ರತಿಯೊಬ್ಬ ಮತದವರಿಗೂ ಅವಶ್ಯಕತೆ ಇರುವಂಥದ್ದು. ನಮಗೆ ಈ ಧರ್ಮ ಬೇಡ ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ.
ಯಾವ್ಯಾವುದು? ನಂಬರ್ 1 ಅಹಿಂಸಾ, ವ್ಯಾಸರ ಮಾತು ಇದು ಮಹಾಭಾರತದಲ್ಲಿ. ಅದಾದ ಮೇಲೆ ಸತ್ಯ, ಸತ್ಯ ನುಡಿಯುವುದು ಅಂದರೆ ಸುಳ್ಳನ್ನು ಹೇಳದೇ ಇರುವುದು. ಅಸ್ತೇಯ, ಕದಿಯದೇ ಇರುವುದು. ಮತ್ತು ಶೌಚ, ಅಂತರಿಂದ್ರಿಯ ಬಾಹ್ಯೇಂದ್ರಿಯಗಳನ್ನು ಶುಚಿಯಾಗಿ ಇರಿಸಿಕೊಳ್ಳುವುದು. ಇಂದ್ರಿಯ ನಿಗ್ರಹ, ಇಂದ್ರಿಯಗಳನ್ನು ನಮ್ಮ ಅಧೀನದಲ್ಲಿ ಇರಿಸಿಕೊಳ್ಳುವುದು. ಈ 5 ಇದ್ದಾವಲ್ಲ, ಈ 5 ಸಾಮಾಸಿಕಂ ಧರ್ಮಂ ಉಚ್ಯತೆ ಅಂತ. ಈ 5 ಪ್ರತಿಯೊಬ್ಬರೂ ಪಾಲಿಸಬೇಕಂಥದ್ದು. ಇದು ಯಾವುದೇ ಜಾತಿಗೆ ಸಂಬಂಧಪಟ್ಟಿದ್ದಲ್ಲ, ಒಂದು ಮತಕ್ಕೆ ಸಂಬಂಧಪಟ್ಟಿದ್ದಲ್ಲ. ಹೇಳಿ, ಇದು ಯಾರಿಗೆ ಬೇಡ? ಹಿಂಸೆ ಮಾಡಬೇಡ. ಹಿಂಸೆ ಅನ್ನೋದಕ್ಕೆ ಮತ್ತೆ 2 ಅರ್ಥ. ಒಂದು ದೈಹಿಕವಾದ ಹಿಂಸೆ, ಇನ್ನೊಂದು ಮಾನಸಿಕವಾದ ಹಿಂಸೆ. ದೈಹಿಕವಾದ ಹಿಂಸೆಯೇ ಘೋರ ಅಪರಾಧ, ಮಾನಸಿಕ ಹಿಂಸೆ ಅದು ಅಷ್ಟೇ ಅಪರಾಧ. ಯಾಕೆಂದರೆ ನೀವೊಬ್ಬರಿಗೆ ಒಂದು ಏಟು ಹಾಕಿದರೆ ಬಾಸುಂಡೆ ಬರ್ಬೋದು, ಮುಲಾಮ್ ಹಚ್ಚಿ ಉಜ್ಜಿದ್ರೆ 2 ದಿವಸಕ್ಕೆ ಅದು ವಾಸಿ ಆಗ್ತದೆ. ಆದರೆ ಒಬ್ಬರನ್ನು ಕಠೋರ ವಾಕ್ಯದಿಂದ, ಕಠೋರ ಮಾತಿನಿಂದ ನೋಯಿಸಿದರೆ ಅದು ಬಹಳ ಬೇಗ ವಾಸಿ ಆಗೋದಿಲ್ಲ ಅಲ್ವಾ? ಹಾಗಾಗಿ ಯಾರನ್ನೂ ಹಿಂಸಿಸಬೇಡ. ಭಗವಂತ ನಿನಗೆ ನಾಲಿಗೆ ಕೊಟ್ಟಿದ್ದು ಇನ್ನೊಬ್ಬರನ್ನು ನೋಯಿಸಿ ಮಾತನಾಡೋದಕ್ಕೆ ಅಲ್ಲ. ಹಾಗಿದ್ರೆ ಯಾಕೆ ಕೊಟ್ಟ? 2ಕ್ಕೋಸ್ಕರ ಕೊಟ್ಟ. ಒಂದು ಕೇಳೋದಕ್ಕೆ ಕೊಟ್ಟ, ಇನ್ನೊಂದು ಹೇಳೋದಕ್ಕೆ ಅಂತ ಕೊಟ್ಟ. ಆ ಹೇಳೋದು ಅನ್ನೋದಕ್ಕೆ ತುಂಬ ವಿಶಾಲವಾದ ಅರ್ಥ ಉಂಟು ಅಲ್ವಾ? ನಮಗೇನು ಗೊತ್ತಿಲ್ಲೋ ಅದನ್ನು ಕೇಳೋದಕ್ಕೆ ವಾಗೀಂದ್ರಿಯ ಬೇಕು ನಮಗೆ, ಅಂದರೆ ಮಾತನಾಡುವ ಶಕ್ತಿ. ಗೊತ್ತಿದ್ದನ್ನು ಹೇಳೋದಕ್ಕೆ ಮತ್ತು ಪುನಃ ವಾಗೀಂದ್ರಿಯ ಬೇಕು. ಮತ್ತು ಭಗವಂತನ ಸ್ತೋತ್ರ ಅದು ಸಹ ಹೇಳೋದೆ, ಪಾರಾಯಣ ಅದು ಹೇಳೋದೆ. ಅದಕ್ಕೋಸ್ಕರ ಹೇಳೋದು, ಒಂದು ಕೇಳೋದಕ್ಕೆ ಕೊಟ್ಟ, ಇನ್ನೊಂದು ಹೇಳೋದಕ್ಕೆ ಕೊಟ್ಟ. ಹೊರತನು ಇನ್ನೊಬ್ಬರನ್ನು ನಯಿಸೋದಕ್ಕೆ ನಾಲಿಗೆ ಕೊಟ್ಟಿದ್ದು ಅಲ್ಲ. ಹಾಗಾಗಿ ಯಾರನ್ನೂ ಸಹ ನೀನು ಮಾನಸಿಕವಾಗಿಯೂ ಸಹ ನೋಯಿಸಬೇಡ. ಹಾಗೆ ಹೇಳಿದ್ರಿಂದಲೇ ದೈಹಿಕವಾಗಿ ಅಂತೂ ನೋಯಿಸಲೇಬೇಡ. ಆದ್ದರಿಂದ ಇಂತಹ ಅಹಿಂಸೆ ಎನ್ನುವಂತಹದ್ದು ಇದು ಯಾವುದೇ ಜಾತಿಗೆ, ಒಂದು ಗುಂಪಿಗೆ, ಒಂದು ದೇಶಕ್ಕೆ ಮಾತ್ರ ಸೀಮಿತವಾದದ್ದಲ್ಲ. ಅದಕ್ಕೋಸ್ಕರ ಹೇಳೋದು, ಭಾರತೀಯ ಋಷಿಮುನಿಗಳು ಏನು ಹೇಳಿದರೋ ಅದು ಜಗದ್ಗುರು ಸ್ಥಾನದಲ್ಲಿ ನಿಂತಿರ್ತದೆ. ಈಗ ಸಣ್ಣ ಉದಾಹರಣೆ, ಈ ಹಿಂಸೆ ಮಾಡಬೇಡ, ಯಾರನ್ನು ನೋಯಿಸಬೇಡ, ಹಿಂಸಿಸಬೇಡ ಎನ್ನುವಂಥದ್ದು ಅಮೇರಿಕಾ ದೇಶದವ್ರಿಗೆ ಬೇಡವಾ? ಅರೆ ಇಂಗ್ಲೆಂಡ್ ಅವ್ರಿಗೆ ಬೇಡವಾ? ಫ್ರಾನ್ಸ್ ಅವ್ರಿಗೆ ಬೇಡವಾ? ಬೇಡದೇ ಇರೋದು ನಮ್ಮ ಪಕ್ಕದ ದೇಶದವ್ರಿಗೆ ಇರಬಹುದು. ಅದರ ಒಂದು ಸತ್ಯ, ಇನ್ನೊಬ್ಬರನ್ನು ಹಿಂಸಿಸಿದಾಗ ಅವನಿಗೆ ಖುಷಿ ಆಗ್ತದೆ ಅಂತ ಹೇಳುವವರು ಅವರಂಥ ಮೂರ್ಖರು ಇನ್ನೊಬ್ಬರಿಲ್ಲ. ನೋವಿನಿಂದ ಯಾರಾದರೂ ಸಹ ಸಂತೋಷ ಪಡ್ತಾರನ್ರಿ ಅಲ್ವಾ? ಹಾಗಾಗಿ ಅವರಿಗೂ ನಮಗೂ ಜಾತಕ ಆಗೋದು ಬಹಳ ಕಷ್ಟ. ಜಾತಕ ಆಗತ್ತೆ ಅಂತ ಹಿಂದೊಬ್ಬ ಹೇಳಿಬಿಟ್ಟ, ಹಾಫ್ ನೇಕೆಡ್ ಪರ್ಸನ್. ನಮ್ಮ ದೇಶದವರು ಪೂರಾ ನೇಕೆಡ್ಡಾಗಿ ಅದನ್ನು ಕೇಳಿದ್ರು ಅಷ್ಟೇ, ಇಲ್ಲಿಟ್ಕೊಂಡ್ರು. ಈಗ ಅನುಭವಿಸ್ತಿದ್ದೇವೆ ನಾವು ಅಷ್ಟೇ. ಪ್ರಾಯಶಃ ನಾನು ಏನು ಹೇಳ್ತಾ ಇದ್ದೇನೆ ಅಂತ ನಿಮ್ಮ ಮನಸ್ಸಿಗೆ ಬಂದಿದೆ. ಯಾಕೆಂದರೆ ಈ ವೇದಿಕೆಯಲ್ಲಿ ಈ ನಾಲಿಗೆಯ ಮೂಲಕ ಇಷ್ಟು ಮಾತ್ರ ಹೇಳಬೇಕು. ನಾನು ಹೇಳ್ತಾ ಇರೋದು ಲಲಿತಾ ಸಹಸ್ರನಾಮ. ಯಾಕೆಂದರೆ ಅದನ್ನು ಜಾಸ್ತಿ ಹೇಳಿದರೆ ನನ್ನ ನಾಲಿಗೆ ಮಲಿನವಾಗ್ತದೆ, ಈಗ ಬೇಡ ಅದು. ಇನ್ನು ಸತ್ಯ, ಸತ್ಯ ಹೇಳಬೇಕು ಅಂದರೆ ಏನಂತರ್ಥ? ಸುಳ್ಳನ್ನು ಹೇಳಬೇಡ. ಆ ಸತ್ಯ ಹೇಗಿರಬೇಕು ಹೇಳಿದರೆ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್, ಪ್ರಿಯವಾಗಿ ಹೇಳು. ನ ಬ್ರೂಯಾತ್ ಸತ್ಯಂ ಅಪ್ರಿಯಂ, ಅಪ್ರಿಯವಾದ ಸತ್ಯವನ್ನು ಹೇಳಬೇಡ, ಪ್ರಿಯವಾದ ಸತ್ಯವನ್ನು ಹೇಳು. ಅಂದರೆ ಏನಂತರ್ಥ? ನೀನು ಆಡುವ ಆ ಸತ್ಯವೇ ಆದದ್ದು ಮಾತು, ಸತ್ಯವೇ ಆದದ್ದಿದ್ರೂ ಸಹ ಅದು ಇನ್ನೊಬ್ಬರಿಗೆ ನೋವನ್ನುಂಟು ಮಾಡಬಾರದು. ಎಂಥ ಆ ಔದಾರ್ಯ ತುಂಬಿದಂಥ ಮಾತುಗಳಿವೆಲ್ಲ. ಅದಕ್ಕೋಸ್ಕರ ಸತ್ಯವನ್ನೇ ಹೇಳು. ಸತ್ಯ ಹೇಳಬೇಕು. ಯಾಕೆ ಕೇಳಿದರೆ, ಸುಳ್ಳನ್ನು ಹೇಳಬಾರದು ಅನ್ನೋದು ಆ ಮಾತಿನ ತಾತ್ಪರ್ಯ, ಅರ್ಥ.
ಸರಿ, ಈ ಸತ್ಯವನ್ನು ಹೇಳಬೇಕು. ಯಾಕೆ ಬೇಕು ಅಂತಂದರೆ, ಸುಳ್ಳನ್ನೇ ಹೇಳ್ತಾ ಹೋದರೆ ಸಾಮಾಜಿಕವಾಗಿ ಯಾರಿಗೂ ಯಾರ ಮೇಲೂ ವಿಶ್ವಾಸ ಇರೋದಿಲ್ಲ. ಉದಾಹರಣೆ, ನಮ್ಮ ರಾಜಕಾರಣಿಗಳು, ಯಾರಿಗಾರು ಅವ್ರ ಬಗ್ಗೆ ವಿಶ್ವಾಸ ಉಂಟಾ? ಒಂದು ಬೆರಳೆಣಿಕೆ ಜನ ಇದ್ದಾರೆ, ಅವರು ಬಿಟ್ಟರೆ ಬೇರೆ ಯಾವ ರಾಜಕಾರಣಿಗಳ ಬಗ್ಗೂ ವಿಶ್ವಾಸ ಇಲ್ಲ. ಯಾಕೆ ಕೇಳಿದ್ರೆ ಗೊತ್ತು ನಮಗೆ. ಈ ಮಾತನ್ನೇ ಹೇಳೋಕ್ಕೆ ಶುರು ಮಾಡಿ ತುಂಬ ವರ್ಷ ಆಯಿತು ಅಂತ ಅಲ್ವಾ? ಹಾಗೆಯೇ ಒಬ್ಬ ವ್ಯಕ್ತಿಯನ್ನು ಒಂದು ಸಲ ಎರಡು ಸಲ ನಾವು ನೋಡ್ತೇವೆ, ಅಂದರೆ ಅವನ ಮಾತನ್ನು ನೋಡ್ತೇವೆ. ಸತ್ಯ ಇದೆಯೋ ಸಮೀಪಕ್ಕೆ ಹೋಗ್ತೇವೆ, ಅದು ಸುಳ್ಳ ದೂರ ಇರಪ್ಪ ಅಂತ ನಾವೇ ಬೇರೆಯವರಿಗೆ ಹೇಳ್ತೇವೆ. ಅಂದರೆ ಸಾಮಾಜಿಕವಾದಂಥ ಬಾಂಧವ್ಯವನ್ನು ಬೆಸೆಯುವ ಕೊಂಡಿ ಯಾವುದಾಗತ್ತೆ ಕೇಳಿದ್ರೆ ಸತ್ಯ ಅಲ್ವಾ? ಹಾಗಾಗಿ ಪರಸ್ಪರ ವಿಶ್ವಾಸಕ್ಕೆ ಮೂಲ ಸತ್ಯ ಕಥನ, ಸತ್ಯ ವಚನ. ಅದಕ್ಕೋಸ್ಕರ ಉಪನಿಷತ್ತು ಹೇಳುತ್ತೆ ಸತ್ಯಂ ವದ. ಮತ್ತಷ್ಟೇ ಅಲ್ಲ ರೀ, ನೀವು ಸುಳ್ಳನ್ನೇ ಹೇಳ್ತಾ ಹೇಳ್ತಾ ಹೋದರೆ ಬೇರೆಯವರಿಗೆ ಅನ್ಯಾಯ ಆಗತ್ತೆ ಅನ್ನೋದು ಬಿಡಿ, ನಿಮಗೆ ಅನ್ಯಾಯವಾಗತ್ತೆ. ಕೊನೆಗೆ ಏನಾಗತ್ತೆ ಕೇಳಿದರೆ, ಒಂದು ದಿನದಲ್ಲಿ ಮಿನಿಮಮ್ ಸುಳ್ಳು ಹೇಳದೇ ಇದ್ದರೆ ನಿಮಗೆ ನಿದ್ದೆ ಬರಲ್ಲ. ಕೊನೆಗೆ ಮನೆಗೆ ಬಂದಮೇಲೆ ಹೆಂಡತಿ ಹತ್ರ ತಮಾಷೆಗಾರ ಸುಳ್ಳು ಹೇಳಬೇಕು, ಅಥವಾ ಹೆಂಡತಿ ಗಂಡ ಹತ್ರ ತಮಾಷೆಗಾರ ಸುಳ್ಳು ಹೇಳಬೇಕು, ಅಥವಾ ಮಕ್ಕಳ ಹತ್ರ ಸುಳ್ಳು ಹೇಳಬೇಕು. ಮಕ್ಕಳ ಹತ್ರ ಸುಳ್ಳು ಹೇಳಕ್ಕೆ ಶುರು ಆದಮೇಲೆ ಮತ್ತೆ ಅವ್ರು ತೀರ್ಮಾನ ಮಾಡ್ತಾರೆ, ನಮ್ಮ ಅಪ್ಪ ಎಷ್ಟು ಸತ್ಯ ಹೇಳ್ತಾರೆ ನಮಗೆ ಗೊತ್ತಿಲ್ವಾ? ಮತ್ತು ಆ ಸಂತತಿಗೆ ಏನು ಹೆಸರು ಇಡಬೇಕು ಈಗ ಲೆಕ್ಕ ಹಾಕಿ ನೀವು. ಅಲ್ಲಿಗೆ ಮತ್ತು ನಾವು ವಿಷಯಕ್ಕೆ ಬರೋಣ ನಾವು, ಯಾಕೆಂದರೆ ಇದನ್ನೇ ಮುಂದುವರೆಸೋದು ನನ್ನ ಉದ್ದೇಶ ಅಲ್ಲ. ಸತ್ಯ ಎನ್ನುವಂಥದ್ದು ಯಾವ ದೇಶಕ್ಕೆ ಬೇಡ, ಯಾವ ಜನಾಂಗಕ್ಕೆ ಬೇಡ ಹೇಳಿ. ಅಥವಾ ಒಂದು ಜಾತಿಗೆ ಮಾತ್ರ ಬೇಕಾ? ಅದಕ್ಕೋಸ್ಕರ ವೇದವ್ಯಾಸರು ಹೇಳ್ತಾರೆ, ಇದು ಸಾಮಾಸಿಕವಾದ ಧರ್ಮ, ಪ್ರತಿಯೊಬ್ಬರೂ ಅನುಸರಿಸಲೇಬೇಕಾದಂತಹ ಇದು ಜಗದ್ಧರ್ಮ, ವಿಶ್ವಧರ್ಮ. ಆಯಿತು. ಮೂರನೇದು ಅಸ್ತೇಯ. ಸ್ಥೇಯ ಅಂದರೆ ಕಳ್ಳತನ ಮಾಡೋದು, ಅಸ್ತೇಯ ಅಂದರೆ ಕದಿಯದೇ ಇರುವುದು. ಇವತ್ತು ಮೊದಲೆಲ್ಲ ಅಂದರೆ ಸುಮಾರು 20 ವರ್ಷಗಳ ಹಿಂದೆ ಕಳ್ಳತನ ಮಾಡೋನು ಟೇಬಲ್ ಕೆಳಗಡೆ ಕೈ ಒಡುತ್ತಿದ್ದ. ಈಗ ಕೈ ಕೆಳಗೆ ಟೇಬಲ್ ಇರ್ತದೆ, ಅಂದರೆ ಅಷ್ಟು ರಾಜಾರೋಷ್ ಅಪವಾದವಾಗಿದ್ದಾರೆ. ಅದರ ಸಂಖ್ಯೆ ಇದು ಜಾಸ್ತಿ. ಕದಿಯೋದು ಅಂದರೆ ಆ ಕಳ್ಳತನ ಅನ್ನೋದು ಸಹ ಜೀವನದ ಅವಿಭಾಜ್ಯ ಅಂಗ. ಎಷ್ಟೋ ಜನರಿಗೆ ಮಿನಿಮಮ್ ಕಳ್ಳತನ ಮಾಡಬೇಕು ಅವರಿಗೆ. ಎಷ್ಟೋ ಜನ ಆಫೀಸಿಗೆ ಹೋಗ್ತಾರೆ, ಅಲ್ಲಿ ಕೊಟ್ಟಂಥ ಆ ಸ್ಟೆಪ್ಲರು ಮತ್ತು ಪೇಪರು ಮತ್ತು ಪುನಃ ಇನ್ನೂ ಏನೇನೇ ಅಲ್ಲ ಎತ್ಕೊಂಡು ಬಂದ್ಬಿಡೋದು ಹೀಗೆ ಅಂತ. ಆಮೇಲೆ ಬಂದುಬಿಟ್ಟು ತಗೊಳ್ರಿ ಅಂತ ದಾನ ಮಾಡೋದು ಕೆಲವು ಜನರಿಗೆ. ಇದೊಂದು ಸ್ವಭಾವ. ಯಾಕೆ ಬೇಕು ಇದು? ಹಾಗಾಗಿ ಅಸ್ತೇಯ, ಕಳ್ಳತನಕ್ಕೆ ಮುಖ ಹಲವಾರು, ಸತ್ಯಕ್ಕೆ ಮುಖ ಒಂದೇ. ಸತ್ಯ ನುಡಿಯುವ ರಾಮನಿಗೆ ಒಂದೇ ಮುಖ ಅಲ್ವಾ? ಅಸತ್ಯ ಅಂತ ಹೇಳುವ ರಾವಣನಿಗೆ 10 ಮುಖಗಳು. ಅದಕ್ಕೋಸ್ಕರ ಕಳ್ಳತನಕ್ಕೂ ಸಹ ಬಹಳಷ್ಟು ಮುಖ. ಅಂದರೆ ಒಬ್ಬ ಫ್ಯಾಕ್ಟರಿಯ ಯಜಮಾನ ತನ್ನ ನೌಕರರಿಗೆ ಸರಿಯಾಗಿ ಸಂಬಳ ಕೊಡದೇ ಇದ್ದರೆ ಅದೂ ಸಹ ಕಳ್ಳತನವೇ. ಒಂದು ವಸ್ತುವನ್ನು ಎತ್ತಿಕೊಳ್ಳುವುದಷ್ಟೇ ಕಳ್ಳತನ ಅಲ್ಲ. ಹಾಗಾಗಿ ಕಳ್ಳತನಕ್ಕೆ ಹಲವು ಮುಖಗಳು ಹೀಗೆ ಅಂತ. ಇಂತಹ ಕಳ್ಳತನ ಮಾಡಬಾರದು. ಯಾಕೆಂದರೆ ಕದೀತಾರೆ ಅಂತಾದರೆ, ನಾವು ಆಫೀಸಿಗೆ ಹೋಗ್ತೇವೆ, ಸಾಯಂಕಾಲ ಎದ್ದು ಅಂದರೆ ಕೆಲಸ ಮುಗಿಸಿ ಮನೆಗೆ ಬರೋ ಅಷ್ಟೊತ್ತಿಗೆ ನಮಗೊಂದು ವಿಶ್ವಾಸವಿರುತ್ತದೆ. ಏನು ಅಂದರೆ ನಮ್ಮ ಮನೆ ಇಲ್ಲಿರುತ್ತದೆ ಅಂತ. ಅದನ್ನೇ ಯಾರೋ ಕಳ್ಳತನ ಮಾಡಿ ದೋಚ್ಕೊಂಡು ಹೋದರೆ ಏನಾಗ್ತದೆ? ಮನುಷ್ಯ ವಿಶ್ವಾಸವನ್ನು ಕಳೆದುಕೊಳ್ತಾನೆ. ಆದ್ದರಿಂದ ಅಸ್ತೇಯ ಅಂದರೆ ಕಳ್ಳತನ ಮಾಡದೇ ಇರುವುದು ಧರ್ಮ ಹಾಗೆ ಅಂತ. ಮತ್ತು ಶೌಚ. ಶೌಚ ಅಂದರೆ ಈ ಆಂತರಿಂದ್ರಿಯವಾದಂಥ ಮನಸ್ಸು, ಬಾಹ್ಯೇಂದ್ರಿಯವಾದಂಥ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳನ್ನು ಶುಚಿಯಾಗಿರಿಸಿಕೊಳ್ಳುವುದು. ಯಾಕೆ ಅಂತಂದರೆ ಈ ಇಂದ್ರಿಯಗಳನ್ನಾದರೂ ಶುಚಿಯಾಗಿ ಇಳಿಸ್ಕೊಳ್ಬೋದು, ಬಾಹ್ಯೇಂದ್ರಿಯಗಳನ್ನು.
ಅಂತರಿಂದ್ರಿಯವಾದಂಥ ಮನಸ್ಸನ್ನು ಶುಚಿಯಾಗಿಡಿಸೋದು ಬಹಳ ಕಷ್ಟ ಅಲ್ವಾ? ಯಾಕೆಂದರೆ ದೇಹಕ್ಕೆ ಅಂಟಿದ ಕೊಳೆ, ಈಗ ತಾನೇ ನಾನು ಹೇಳಿದ್ದೇನೆ, ಅದನ್ನು ತೊಳೆಯೋಕ್ಕಾಗತ್ತೆ. ಆದರೆ ಮನಸ್ಸಿಗೆ ಅಂಟಿದ ಕೊಳೆ ಇದೆಯಲ್ಲ, ಅದನ್ನು ತೊಳೆಯೋದಕ್ಕೆ ಆಗೋದಿಲ್ಲ. ಮತ್ತಷ್ಟೇ ಅಲ್ಲ, ದೇಹಕ್ಕೆ ಕೊಳೆ ಅಂಟಿದಾಗ ನಮಗೆ ಕೊಳೆ ಆಯಿತು ಅಂತ ಗೊತ್ತಾಗತ್ತೆ. ಆದರೆ ಮನಸ್ಸಿಗೆ ಕೊಳೆ ಅಂಟಿದಾಗ ಕೊಳೆ ಅಂಟಿದೆ ಅಂತಲೇ ಗೊತ್ತಾಗೋಲ್ಲ. ಗ್ರಹಚಾರ. ಸಣ್ಣ ಉದಾಹರಣೆ ಕೊಡ್ತೇನೆ. ಬಿಳಿ ಬಟ್ಟೆ ಹಾಕ್ಕೊಂಡವನಿಗೆ ಆ ಬಟ್ಟೆ ಮೇಲೆ ಒಂದು ಸಣ್ಣ ಕಲೆ ಆದರೂ ಸಹ ಅದು ಎದ್ದು ಕಾಣುತ್ತೆ ಅಲ್ವಾ? ಆದರೆ ಗ್ಯಾರೇಜ್ ಹುಡುಗನ ಬಟ್ಟೆ ಮೇಲೆ ಒಂದು ಕೊಳೆ ಆದರೆ ಕೊಳೆ ಕಾಣಿಸುತ್ತಾ? ಗ್ಯಾರೇಜ್ ಹುಡುಗ ಅಂದರೆ ಗೊತ್ತಾಯ್ತಲ್ಲ, ಈ ಸ್ಕೂಟ್ರ್ ಅದೆಲ್ಲ ರಿಪೇರಿ ಮಾಡ್ತಾ ಇರ್ತಾರಲ್ಲ. ಯಾಕೆಂದರೆ ಅಲ್ಲಿ ಕೊಳೆ ಆಗಲಿಕ್ಕಿನ್ನೂ ಹೆಚ್ಚಿನ ಅವಕಾಶವೇ ಇಲ್ಲ. ಹಾಗಾಗ್ಬಿಡುತ್ತೆ ನಮ್ಮ ಮನಸ್ಸು ಎಷ್ಟೋ ಸಲ. ಅದಕ್ಕೋಸ್ಕರಲೇ ಈ ಮನಸ್ಸನ್ನು ಸಹ ಶುಚಿಯಾಗಿ ಇರಿಸ್ಕೊಳ್ಬೇಕು. ಯಾಕೆಂದರೆ ಮನಸ್ಸು ಶುಚಿಯಾಗಿದ್ದರೆ ಎಲ್ಲವೂ ಶುಚಿ, ಮನಸ್ಸು ಕೊಳೆಯಾದರೆ ಎಲ್ಲವೂ ಸಹ ಕೊಳೆಯ. ಇದರ ಜೊತೆಗೆ ಇಂದ್ರಿಯ ನಿಗ್ರಹ, ಇಂದ್ರಿಯಗಳನ್ನು ನಿಗ್ರಹಿಸಿಕೊಳ್ಳಬೇಕು. ಬಾಹ್ಯೇಂದ್ರಿಯಗಳನ್ನು ಸಹ ಹೌದು, ಅಂತರಿಂದ್ರಿಯವನ್ನು ಸಹ ಹೌದು. ಯಾಕೆ ಹೇಳಿದರೆ, ಇಂದ್ರಿಯಗಳನ್ನು ನಿಗ್ರಹಿಸಿಕೊಳ್ಳದೇ ಇದ್ದರೆ ಆಗ ಎಲ್ಲರ ಸೊತ್ತು ಎಲ್ಲರಿದ್ದು ಆಗಬಹುದು. ಒಂದೇ ಮಾತಲ್ಲಿ ಹೇಳಬೇಕು ಅಂತಾದರೆ ಅಲ್ವಾ? ಅದಕ್ಕೋಸ್ಕರ ಇಂದ್ರಿಯಗಳನ್ನು ನಿಗ್ರಹಿಸಿ, ಸಾಧ್ಯವಾದಷ್ಟು ನಾಲಿಗೆ ಚಪಲ. ಏಕೆಂದರೆ ಕೆಲವು ಸಲ ಈ 55-60 ಆದಮೇಲೆ ಆ ಚಪಲ ಜಾಸ್ತಿ ಆಗ್ತದೆ ಕೆಲವು ಜನರಿಗೆ. ಯಾರೂ ಇಲ್ಲದೆ ಇರೋ ಸಮಯ ನೋಡಿ ಅವ್ರ ಮನೆಯೇ ಕಿಚನ್ನಲ್ಲೇ ಅವರೇ ಕಳ್ಳರ ಥರ ನುಗ್ತಾ ಇರ್ತಾರೆ ಹೀಗೆ ಅಂತ. ಯಾಕೆ? ನಾಲಿಗೆ ಚಪಲ. ಮತ್ತು ನೇತ್ರೇಂದ್ರಿಯಕ್ಕೆ ರೂಪದ ಚಪಲ ಅಲ್ವಾ? ಕಿವಿಗೆ ಭಗವನ್ನಾಮ ಕೇಳುವ ಚಪಲ ಇಲ್ಲ, ಪಕ್ಕದ ಮನೆಯವರು ಏನು ಚಾಡಿ ಹೇಳ್ತಾರೆ ಅಂತ ಕೇಳುವ ಚಪಲ. ಚರ್ಮಕ್ಕೆ ಕಂಡಿದ್ದನ್ನೆಲ್ಲ ಮುಟ್ಟುವ ಚಪಲ. ವಿಚಾರ ಮಾಡಿ, ಹೌದಾ ಅಲ್ವಾ ಅಂತ. ನಾನೊಂದು ಯಾವಾಗಲೂ ಹೇಳ್ತೇನೆ, ಯಾವುದೋ ಒಂದು ಎಕ್ಸಿಬಿಷನ್ಗೆ ಹೋಗ್ತೇವೆ, ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಪ್ಲೀಸ್ ಡೋಂಟ್ ಟಚ್ ಅಂತ. ನಾವು ಮೊದಲು ಆ ಬೋರ್ಡ್ ನೋಡಿದ ತಕ್ಷಣ ಅಕ್ಕಪಕ್ಕ ನೋಡ್ತಾವೆ, ಯಾರಾದರೂ ಇದ್ದಾರಾ ಅಂದರೆ ನಾನು ಅಕಸ್ಮಾತ್ ಮುಟ್ಟಿಬಿಟ್ರೆ ನನ್ನನ್ನು ಅಬ್ಸರ್ವ್ ಮಾಡೋರು, ವಾಚ್ ಮಾಡೋರು ಯಾರೋ ಇದ್ದಾರಾ ಅಂತ. ಅದಾದಮೇಲೆ ಮೂಗಿಗೆ ಇನ್ನೊಂದು ರೀತಿ ಚಪಲ ಅಲ್ವಾ? ಅದಕ್ಕೋಸ್ಕರಲೇ ಹೇಳ್ತಾರೆ, ಈ ಇಂದ್ರಿಯಗಳನ್ನು ಅಷ್ಟೋ ಇಷ್ಟೋ ನಿಗ್ರಹಿಸಿಕೊಳ್ಳುವುದು ಸಹ ಅದೂ ಸಹ ಧರ್ಮ. ಇದು ಸಾಮಾಸಿಕವಾದ ಧರ್ಮ. ಈಗ ಇಷ್ಟು ಕೇಳಿ ಆದಮೇಲೆ ಪ್ರಶ್ನೆ ಇಷ್ಟೇ, ಇದಿಷ್ಟು ಧರ್ಮಗಳು ಯಾವ ಜಾತಿಯವರಿಗೆ ಬೇಡ, ಯಾವ ಸಮುದಾಯಕ್ಕೆ ಬೇಡ, ಯಾವ ಪ್ರದೇಶದವರಿಗೆ ಬೇಡ, ಯಾವ ದೇಶದವರಿಗೆ ಬೇಡ ಅಂಥೇಳಿ. ಅಂದರೆ ಭಾರತದ ಋಷಿಮುನಿಗಳು ಹೇಳುವಂಥದ್ದು ಅದು ಕೇವಲ ನಮ್ಮ ದೇಶಕ್ಕೆ ಮಾತ್ರ ಅನ್ವಯಿಸುವಂತಹ ಸತ್ಯವಾದ ಮಾತನ್ನು ಹೇಳೋದಿಲ್ಲ, ಅವರು ವಿಶ್ವಕ್ಕೆ ಅನ್ವಯಿಸುವ ಮಾತನ್ನು ಹೇಳ್ತಾರೆ. ಹಾಗಾಗಿ ಭಾರತವನ್ನು ಜಗದ್ಗುರು ಅಂತ ಕರೆದರು ಹೇಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಇಂತಹ ಈ ಧರ್ಮ ಉಂಟಲ್ಲ, ಇಂತಹ ಧರ್ಮಕ್ಕೆ ಅವಳು ಆಧಾರಳು, ಅಂದರೆ ಆಧಾರವಾಗಿರುವವಳು ಜಗನ್ಮಾತೆ. ಇದು ಒಂದು ಅರ್ಥ. ಮತ್ತು ಹಾಗಿದ್ದರೆ ಧರ್ಮ ಅಂದರೆ ಏನು ಅಂತ ನಾನು ಪ್ರಶ್ನೆ ಹಾಕ್ಕೊಂಡಿದ್ದೆ, ಒಂದಕ್ಕೆ ಉತ್ತರ ಹೇಳಿದ್ದೇನೆ. ಇನ್ನೊಂದು ಅರ್ಥ ಏನು ಅಂದರೆ, ತತ್ತದ್ದೇಶೇಷು ಶಿಷ್ಟಪರಂಪರಾಯಾತ ವೇದ ಅವಿರುದ್ಧಾ ಕ್ರಿಯಾ ಧರ್ಮಪದವಾಚ್ಯ. ಅಂದರೆ ಆ ದೇಶಗಳಲ್ಲಿ ಏನು ಅಂದರೆ ವೇದಕ್ಕೆ ಅವಿರುದ್ಧವಾದಂಥ ಆಚರಣೆಗಳು ಏನು ಇವೆಯೋ ಆ ಆಚರಣೆಗಳೇ ಧರ್ಮಗಳು. ನಮ್ಮಲ್ಲಿ ಹೇಳ್ತೇವಲ್ಲ ಎಷ್ಟೋ ಸಲ, ಅದು ಅಲ್ಲಿನ ಶಿಷ್ಟಾಚಾರ. ಈಗ ಕಾಶಿಗೆ ಹೋಗ್ತೇವೆ, ಅಲ್ಲಿನ ಧಾರ್ಮಿಕವಾದಂಥ ಆಚರಣೆ ಬೇರೆ ರೀತಿಯಲ್ಲಿ ಇರುತ್ತೆ, ನಾವು ಅದನ್ನು ಒಪ್ಕೊಳ್ತೇವೆ. ಯಾಕೆ ಕೇಳಿದ್ರೆ ಅದು ಅಲ್ಲಿ ಮಾಡುವಂಥ ಕ್ರಮ, ಆ ಆಚರಣೆ ಅಲ್ಲಿ ಹಾಗೆ, ಆದರೆ ಅದೇ ನಮ್ಮಲ್ಲಿ ಮಾಡುವಾಗ ಹೀಗೆ. ಇನ್ನು ತಮಿಳ್ನಾಡಿಗೆ ಹೋಗ್ತೀರಾ,
ನೀರಾಜನೆ ಮಾಡ್ತಾರೆ, ಉಫ್ ಅಂತ ಆರಿಸಿಟ್ಬಿಡ್ತಾರೆ. ಗಮನಿಸಿ ನೀವು, ನಮ್ಮಲ್ಲಿ ಹಾಗೆ ಮಾಡಿದರೆ ಒಪ್ಕೊಳ್ತೇವೆ ನಾವು? ಇಲ್ಲ ಅಲ್ವಾ? ಹೀಗೆ ಆ ಪ್ರದೇಶಕ್ಕೆ ತಕ್ಕ ಹಾಗೆ ವೇದಕ್ಕೆ ವಿರುದ್ಧವಲ್ಲದ ಆಚರಣೆಗಳು ಏನಿವೆಯೋ ಅವುಗಳನ್ನು ಧರ್ಮ ಅಂತ ಕರೆದಿದ್ದಾರೆ. ಮತ್ತು ಸಂವರ್ತ ಸ್ಮೃತಿ ಇದಕ್ಕೆ ಹೇಳುತ್ತೆ, ಯಸ್ಮಿನ್ ದೇಶೆ ಯಹ ಆಚಾರ ಪಾರಂಪರ್ಯಕ್ರಮಾಗತಃ ಆಮ್ನಾಯೈ ಅವಿರುದ್ಧಶ್ಚ ಸಧರ್ಮ ಪರಿಕೀರ್ತಿತಃ. ಯಾವ ದೇಶದಲ್ಲಿ ಯಾವ ಆಚಾರ ಇದೆಯೋ, ಆಚಾರ ಅಂದರೆ ನಮ್ಮ ನಡೆ ನುಡಿ ಪೂಜಾ ಪದ್ಧತಿ ಎಲ್ಲವೂ ಸಹ ಇದೆಯೋ, ಅದು ವೇದಕ್ಕೆ ವಿರುದ್ಧ ಅಲ್ಲದೇ ಇದ್ದರೆ ಅದನ್ನು ಧರ್ಮ ಅಂತ ನಾವು ಒಪ್ಪಿಕೊಳ್ಳಬಹುದು, ಕರೆಯಬಹುದು ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಅವಳು ಧರ್ಮಾಧಾರಳು ಅಂದರೆ ಧರ್ಮಕ್ಕೆ ಆಧಾರವಾಗಿರುವವಳು ಅಂತ. ಈ ನಾಮಕ್ಕೆ ಇನ್ನೊಂದು ರೀತಿಯಲ್ಲೂ ಸಹ ಅರ್ಥ ಮಾಡ್ಬೋದು. ಹಾಗಿದ್ದರೆ ಏನು ಅಂದರೆ, ಅವಳು ಧರ್ಮಾಧಾರಳು, ಇಲ್ಲಿ ಧರ್ಮ ಅವಳಿಗೆ ಆಧಾರವಾದದ್ದು ಎನ್ನುವಂತಹ ಒಂದು ಅರ್ಥವೂ ಉಂಟು. ಯಾಕೆ ಕೇಳಿದರೆ, ಜಗನ್ಮಾತೆ ಧರ್ಮಕ್ಕೆ ಆಧಾರಳು ಒಂದರ್ಥ, ಇನ್ನೊಂದರ್ಥ ಧರ್ಮವೇ ಅವಳಿಗೆ ಆಧಾರ. ಈ ಮಾತನ್ನು ಯಾಕೆ ಹೇಳ್ತಾರೆ ಕೇಳಿದರೆ, ಧರ್ಮೇ ಸರ್ವಂ ಪ್ರತಿಷ್ಠಿತಂ ತಸ್ಮಾತ್ ಧರ್ಮಂ ಪರಮಂ ವದಂತಿ ಅಂತ ನಾರಾಯಣೋಪನಿಷತ್ತು ಹೇಳುತ್ತೆ. ಧರ್ಮದಲ್ಲಿ ಎಲ್ಲವುದೂ ಪ್ರತಿಷ್ಠಿತವಾಗಿದೆ ಅಂತ ಹೇಳಿದ್ರಿಂದಲೇ ಜಗನ್ಮಾತೆಯೂ ಸಹ ಆ ಧರ್ಮದಲ್ಲೇ ಪ್ರತಿಷ್ಠಿತಳು ಎನ್ನುವಂಥದ್ದನ್ನು ಒಪ್ಪಿಕೊಂಡು ಜಗನ್ಮಾತೆ ಧರ್ಮದಲ್ಲಿ ಪ್ರತಿಷ್ಠಿತಳು, ಹಾಗಾಗಿ ಧರ್ಮ ಆಧಾರವಾಗಿ ಇರುವವಳು ಅಂತ. ವಾಸ್ತವಿಕವಾಗಿ ಧರ್ಮ ಆಧಾರ ಯಯ, ಯಾವಳಿಂದಾಗಿ ಧರ್ಮ ನಿಂತಿದೆಯೋ ಅವಳೇ ಧರ್ಮಾಧಾರ. ಇದು ಹೆಚ್ಚು ಸಮ್ಮತವಾದಂಥದ್ದು. ಈ ಎರಡು ರೀತಿಯಾದಂತಹ ಅರ್ಥವನ್ನು ಸಹ ನಮ್ಮ ವ್ಯಾಖ್ಯಾನಕಾರರು ತಿಳಿಸಿದ್ದಾರೆ. ಅದಾದ ಮೇಲೆ ಮತ್ತೆ ಮುಂದಿನದಾದಂಥ ವ್ಯಾಖ್ಯಾನ, ಚಂದ್ರಿಕಾ ವ್ಯಾಖ್ಯಾನದವರು ಹೇಳ್ತಾರೆ, ದೇವಿ ಧರ್ಮಕ್ಕೆ ಆಧಾರಳು. ಅವ್ರಿಗೆ ಅರ್ಥ ಹೇಳೋದ್ರ ಕಂಡು ತುಂಡಾಗಿ ಬಿಡ್ತಾರೆ. ದೇವಿಗೆ ಧರ್ಮ ಆಧಾರ ಅಲ್ಲ, ಮತ್ತು ಧರ್ಮಕ್ಕೆ ದೇವಿಯೇ ಆಧಾರಳು. ಅಂದರೆ ಧರ್ಮ ನೆಲೆ ನಿಂತಿರುವುದು ದೇವಿಯಲ್ಲಿ ಅಂತ. ಯಾಕೆ ಅಂದರೆ ಎಲ್ಲ ಧರ್ಮಗಳೂ ಸಹ ಪರಂಪರೆಯಿಂದ ದೇವತಾ ಪ್ರಾಪ್ತಿಗೆ ಸಾಧನವಾಗ್ತವೆ. ಧರ್ಮಗಳು ನಮಗೆ ಸಾಧನ. ಅದು ಸಾಧನ ಅಂತ ಆದಮೇಲೆ ಸಾಧ್ಯ ಯಾವುದು ಕೇಳಿದ್ರೆ ಜಗನ್ಮಾತೆ. ಯಾವಾಗಲೂ ಅಷ್ಟೇ ಸಾಧನ ಸಾಧ್ಯ. ಸಾಧನ ಅಂದರೆ ಇನ್ಸ್ಟ್ರುಮೆಂಟ್, ಮಾಡುವಂತಹ ಕ್ರಿಯೆ. ಆ ಕ್ರಿಯೆಯಿಂದ ನಾವು ಪಡೆಯುವಂಥ ಫಲ ಉಂಟಲ್ಲ, ಅದು ಸಾಧ್ಯ. ಇಲ್ಲಿ ಯಾವುದು ಶ್ರೇಷ್ಠ ಅಂತ ಕೇಳಿದರೆ, ಆ ಮಾಡುವ ಸಾಧನ ಉಂಟಲ್ಲ ಅದು ಸಾಧ್ಯದತ್ತ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಸಾಧನದ ಉದ್ದೇಶ ಸಾಧ್ಯವನ್ನು ತೋರಿಸುವುದು, ಹೌದು ತಾನೆ? ಆದ್ದರಿಂದ ಸಾಧ್ಯವೇ ಶ್ರೇಷ್ಠ, ಸಾಧನ ಎನ್ನುವಂಥದ್ದು ಅದಕ್ಕೊಂದು ಕಾರಣ ಅಷ್ಟೇ. ಹಾಗಾಗಿ ಈ ಕಾರಣವಾದಂಥ ಧರ್ಮ ಉಂಟಲ್ಲ ಅದು ದೇವಿಯಲ್ಲಿ ನೆಲೆ ನಿಂತಿದೆ. ದೇವಿಯೇ ಅದಕ್ಕೆ ಆಧಾರಗಳು. ಯಾಕೆ ಅಂದರೆ ಸಾಧನಕ್ಕಿಂತ ಸಾಧ್ಯ ಎನ್ನುವಂಥದ್ದು ಮಿಗಿಲಾದದ್ದು ಅಂತ. ಸಾಧನದ ಲಕ್ಷ್ಯ ಸಾಧ್ಯವೇ ಆಗಿರುವುದರಿಂದ ಅದೇ ಸಾಧನಕ್ಕೆ ಆಧಾರ. ಆದ್ದರಿಂದ ಧರ್ಮಾಧಾರಳು ಅಂದರೆ ದೇವಿ ಧರ್ಮಕ್ಕೆ ಆಧಾರಳಾಗಿದ್ದಾಳೆ ಎನ್ನುವಂಥದ್ದು ಈ ವ್ಯಾಖ್ಯಾನದ ಅಭಿಪ್ರಾಯ. ಇಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆ ಧರ್ಮಾಧಾರಳು ಅಂತ ನಿಲ್ಲಿಸ್ಕೊಳ್ಳೋಣ. ಇಷ್ಟಾದ ಮೇಲೆ ಮತ್ತಿಷ್ಟಕ್ಕೆ ನಿಲ್ಲೋದಿಲ್ಲ, ನಾಮ ಮುಂದುವರಿಯುತ್ತದೆ. ಅವಳು ಧನಾಧ್ಯಕ್ಷ. ಧನ ಅಂದರೆ ಸಂಪತ್ತು, ಅದಕ್ಕೆ ಅವಳು ಒಡತಿ. ಹೇಗೆ ಅನ್ನೋದನ್ನು ನಾಳೆ 6 ಗಂಟೆಗೆ ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.